ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಲರ್ಜಿ ಮತ್ತು ಅಸ್ತಮ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ರೆಸ್ಪಿರೇಟರಿ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೆಯೇ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಧರ್ಮ ಯು ಶೆಟ್ಟಿ ಇದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಅನೇಕ ಕಾರಣಗಳಿಂದಾಗಿರ್ಬೋದು, ಹವಾಮಾನ ಇಲ್ಲ ಕೆಲವೊಂದು ಸಾಂಕ್ರಾಮಿಕಗಳಿಂದ ಈ ಅಲರ್ಜಿ ಅಸ್ತಮ ಅನ್ನುವಂತಹ ರೋಗಗಳು ಸಾಕಷ್ಟು ಜನರಲ್ಲಿ ಕಾಣಿಸಿಕೊಳ್ಳುತ್ತೆ. ಇನ್ನು ಅಲರ್ಜಿಯೇ ಕ್ರಮೇಣವಾಗಿ ಅಸ್ತಮವಾಗಿ ಮಾರ್ಪಡುತ್ತೆ. ಹಾಗಿದ್ರೆ ಅಲರ್ಜಿ ಅಂದ್ರೇನು, ಈ ಅಸ್ತಮ ಬರೋದಕ್ಕೆ ಕಾರಣ ಏನು, ಯಾವಾಗ ವೈದ್ಯರನ್ನು ಭೇಟಿಯಾಗಬೇಕು, ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಈ ಅಲರ್ಜಿ ಅಂದರೆ ಏನು ಅಂತೇಳಿ. ಈಗ ಪರಿಸರದಲ್ಲಿರುವ ಸೂಕ್ಷ್ಮಾಣುಗಳೇನಿದೆ ಅವುಗಳಿಗೆ ದೇಹದ ಒಂದು ಇಮ್ಯೂನ್ ಸಿಸ್ಟಮ್ನ ರೆಸ್ಪಾನ್ಸ್ ಅನ್ನು ನಾವು ಅಲರ್ಜಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಬ್ಯಾಕ್ಟೀರಿಯಾಗಳು ಅಥವಾ ಕೆಟ್ಟ ಕಣಗಳ ಮೇಲೆ ಆಕ್ಟಿವ್ ಆಗಿರ್ತದೆ. ಅದು ಪರಿಸರದಲ್ಲಿರುವ ಹಾನಿಕಾರಕವಲ್ಲದ ಸೂಕ್ಷ್ಮ ಕಣಗಳ ಮೇಲೆ ಆ್ಯಕ್ಟ್ ಆದಾಗ ಬಾಡಿ ರೆಸ್ಪಾನ್ಸ್ ಅದು ಜಾಸ್ತಿ ಇರ್ತದೆ. ಅದನ್ನು ನಾವು ಅಲರ್ಜಿ ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ಅಂಗಾಂಗಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣಲ್ಲಿ ಇಚ್ಚಿಂಗ್ ಆಗಿ ಅಥವಾ ಕಣ್ಣೀರು ಬರುವಂಥದ್ದು, ಮೂಗು ಬ್ಲಾಕ್ ಆಗುವಂಥದ್ದು, ಸೀನಿರುವಂಥದ್ದು, ಅಥವಾ ಮೂಗಿನಿಂದ ನೀರು ಬರುವಂಥದ್ದು. ಈಗ ಎಕ್ಸ್ಪೋಸ್ ಆಗಿರೋ ಅಂಗ ಲಂಗ್ಸ್ ಆಗಿದ್ದರೆ ಅದು ಲಂಗ್ಸಲ್ಲಿ ಅಸ್ತಮವಾಗಿ, ಕೆಲವರಿಗೆ ಫುಡ್ಡಿಂದನೂ ಆಗ್ತದೆ, ಡಯೇರಿಯಾ, ಈ ಥರ ಬೇರೆ ಬೇರೆ ಲಕ್ಷಣಗಳು ಬೇರೆ ಬೇರೆ ಆರ್ಗನಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಹಾಗಿದ್ರೆ ಇದು ಹೇಗೆ ಬರುತ್ತೆ ಅಂತ ಅಲರ್ಜಿ ಅನ್ನೋದು? ಈ ಕಣಗಳು ಇಮ್ಯೂನ್ ಸಿಸ್ಟಮ್ ಜೊತೆ ರಿಯಾಕ್ಟ್ ಆದಾಗ ಅವುಗಳು ಸೆನ್ಸಿಟೈಸ್ ಆಗ್ತವೆ. ಸೊ ಬಾಡಿ ಅದರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಪದೇ ಪದೇ ಆದಾಗ ಬಾಡಿದು ರಿಯಾಕ್ಷನ್ ಇನ್ನೂ ಜಾಸ್ತಿ ಇರ್ತದೆ. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ಮಟ್ಟಿಗೂ ಎಕ್ಸ್ಪೋಜರ್ ಆದರೂ ಕೂಡ ಬಾಡಿಯ ಇಮ್ಯೂನ್ ರೆಸ್ಪಾನ್ಸ್ ಜಾಸ್ತಿ ಇರೋದ್ರಿಂದ, ಅದು ನಾರ್ಮಲ್ ಅಲ್ಲ, ಸ್ವಲ್ಪ ಅಬ್ನಾರ್ಮಲ್ ಆಗಿ ಜಾಸ್ತಿ ಇರೋದ್ರಿಂದ ಅಟ್ಯಾಕ್ ಆದ ಕೂಡಲೇ ಬಾಡಿ ರೆಸ್ಪಾನ್ಸ್ ತೋರಿಸಿ ಅದರಿಂದ ನಮಗೆ ಎಲ್ಲ ರೋಗ ಲಕ್ಷಣಗಳು ಬರುವಂಥದ್ದು. ಓಕೆ, ಹಾಗಿದ್ರೆ ಈ ಅಸ್ತಮ ಅಂದ್ರೇನು? ಹೀಗೆ ಅಲರ್ಜಿ ಮತ್ತು ಅಸ್ತಮ ಇದರ ನಡುವಿನ ವ್ಯತ್ಯಾಸ ಏನು ಹಾಗಿದ್ರೆ? ಲಂಗ್ಸಲ್ಲಿ ಈ ಅಲರ್ಜಿ ಕಾಣಿಸ್ಕೊಂಡಾಗ ಅದನ್ನು ನಾವು ಅಸ್ತಮ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಈಗ ಲಂಗ್ಸಿನ ಏರ್ವೇ ಏನಿದೆ ಅದರಲ್ಲಿ ಸ್ಮೂತ್ ಮಸಲ್ಸ್ ಇರ್ತವೆ. ಈ ಅಲರ್ಜನ್ಸ್ ಅಂದರೆ ಯಾವ ಕಣಗಳಿಂದ ಅಲರ್ಜಿ ಉಂಟಾಗ್ತವೆ ಅವುಗಳಿಗೆ ಅಲರ್ಜನ್ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಇನ್ಹೇಲ್ ಮಾಡಿದಾಗ ಅಥವಾ ಲಂಗ್ಸ್ ಒಳಗಡೆ ಹೋದಾಗ ಬಾಡಿ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಅದರಿಂದ ಒಂದು ರೆಸ್ಪಾನ್ಸ್ ಬರ್ತದೆ. ಅದರಲ್ಲಿರೋ ಸ್ಮೂತ್ ಮಸಲ್ಸ್ ಇದೆ, ಅವುಗಳು ಬಿಗಿಯಾಗಿ, ಅವುಗಳು ದಪ್ಪವಾಗಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಇನ್ಫ್ಲಮೇಷನ್ ಆಗಿ ಬ್ರಾಂಕೋಸ್ಪ್ಯಾಸಮ್ ಅಂತ ನಾವು ಕ್ಲಿನಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ. ಅಂದರೆ ಈ ಉಸಿರಾಟ ವಾಯುನಾಳ ಏನಿದೆ ಅದು ಬಿಗಿಯಾಗುವಂಥದ್ದು. ಇದರಿಂದಾಗಿ ಒಂದು ಉಸಿರಾಡಲಿಕ್ಕೆ ಆಗದೇ ಇರುವಂಥದ್ದು, ಕೆಮ್ಮು ಆಗುವಂಥದ್ದು, ಉಸಿರಾಡಲಿಕ್ಕೆ ಕಷ್ಟ ಆಗುವಂಥದ್ದಾಗ್ತದೆ. ಅದನ್ನು ನಾವು ಅಸ್ತಮ ಅಂತ ಕರಿತೀವಿ. ಸೊ ಅಲರ್ಜಿದೇ ಒಂದು ರೆಸ್ಪಾನ್ಸ್ ಲಂಗ್ಸಲ್ಲಿ ಆದಾಗ ಅದನ್ನು ನಾವು ಅಸ್ತಮ ಅಂತ ಹೇಳ್ತೀವಿ. ಓಕೆ, ಈಗ ಲಂಗ್ಸಲ್ಲಿ ಅಲರ್ಜಿ ಇದ್ರೆ ಅಸ್ತಮ ಆಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಎಲ್ಲ ಅಲರ್ಜಿಗಳು ಕೂಡ ಅಸ್ತಮಕ್ಕೆ ಕಾರಣ ಆಗತ್ತಾ, ಇಲ್ಲ ಅಸ್ತಮ ಆಗತ್ತಾ, ಹೇಗೆ? ಹೆಚ್ಚಿನ ಅಲರ್ಜಿಗಳು ಅಸ್ತಮ ಆಗದೇ ಇರಬಹುದು. ನಾವು ಜಾಸ್ತಿಯಾಗಿ ಅಲರ್ಜಿಯನ್ನು ಚಿಕ್ಕ ಮಕ್ಕಳಲ್ಲಿ ಕಾಣ್ತೀವಿ. ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದಾಗ ಅವರು ಸ್ಕಿನ್ ರ್ಯಾಷಸ್ ಇರ್ಬೋದು, ತುರಿಕೆ ಆಗುವಂಥದ್ದು ಇರ್ಬೋದು, ಕಣ್ಣು ಉಜ್ಜಿಕೊಳ್ಳುವಂಥದ್ದು ಇರ್ಬೋದು, ಅಥವಾ ಮೂಗಿದ್ದಿರ್ತದೆ. ಹೀಗೆ ಏಜ್ ಅಡ್ವಾನ್ಸ್ ಆಗ್ತದೆ, ಆವಾಗ ಕೆಲವು ಮಕ್ಕಳಲ್ಲಿ ಅದು ಆಸ್ತಮವಾಗಿ ಮಾರ್ಪಾಡಾಗುವಂಥ ಸಾಧ್ಯತೆ ಇರ್ತದೆ. ಸೊ ಹೇಗೆ ಏಜ್ ದೊಡ್ಡವರಾಗ್ತಾ ಬರ್ತಾರೆ ಅವುಗಳ ಅಲರ್ಜಿಕ್ ರೆಸ್ಪಾನ್ಸ್ ದೇಹದಲ್ಲೂ ಕೂಡ ಚೇಂಜ್ ಆಗಿ ಅದು ಲಂಗ್ಸಿಗೆ ಬರುವಂಥದ್ದು ಯೂಶ್ವಲಿ ಅವರು ಸ್ಕೂಲ್ ಹೋಗುವಾಗ ಅಥವಾ ಕಾಲೇಜ್ ಹೋಗುವಾಗ. 50% ಮಕ್ಕಳಲ್ಲಿ ಅಸ್ತಮ ಆಗೋದಿಲ್ಲ. ಹೆಚ್ಚಿನವರ ಮಕ್ಕಳಲ್ಲಿ ಈ ಅಲರ್ಜಿಕ್ ರೆಸ್ಪಾನ್ಸ್ ಖಂಡಿತ ಕಡಿಮೆ ಆಗ್ತದೆ, ಬಟ್ ಕೆಲವರಲ್ಲಿ ಅಸ್ತಮವಾಗಿ ಉಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಸೊ ಕೆಲವು ಅಲರ್ಜಿಗಳು ಅಸ್ತಮವಾಗಿ ಉಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಓಕೆ, ಹಾಗಿದ್ರೆ ಈ ಅಲರ್ಜಿ ಬರಲಿಕ್ಕೆ ಕಾರಣಗಳು ಏನೇನು ಅಂತ? ನಮ್ಮ ಕಣ್ಣಿಗೆ ಕಾಣುವಂಥ ತುಂಬ ಸೂಕ್ಷ್ಮ ಕಣಗಳಿರ್ತವೆ. ಸಾಮಾನ್ಯವಾಗಿ ಈಗ ಪೋಲನ್ಸ್ ಅಂತ ಹೇಳ್ತೀವಿ, ಗಿಡಮೂಲಿಕೆಗಳು ಅಥವಾ ಮರಗಳಿಂದ ಬರುವಂಥ ಪೋಲನ್ಸ್ ಇರುವಂಥದ್ದು, ಅಥವಾ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಅವುಗಳಿಂದ ಡ್ಯಾಂಡ್ರಫ್, ಹೇರ್, ಇವುಗಳಿಗೂ ಕೂಡ ಕೆಲವರು ಅಲರ್ಜಿಕ್ ಇರ್ತಾರೆ. ಅದಲ್ಲದೆ ಕಣ್ಣಿಗೆ ಕಾಣದ ಕೀಟಗಳಿರ್ತವೆ, ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅಥವಾ ಫಂಗಸ್ ಏನಂತ ಹೇಳ್ತೀವಿ. ತೇವ ಇರುವ ಪ್ರದೇಶಗಳಲ್ಲಿ ಫಂಗಸ್ ಬೆಳ್ಕೊಂಡಿರುವಂಥದ್ದು, ಇವು ಹೆಚ್ಚಿನವು ಕಣ್ಣಿಗೆ ಕಾಣಲ್ಲ. ಅಂಥವುಗಳು
ನಮ್ಮ ದೇಹಕ್ಕೆ ಎಕ್ಸ್ಪೋಸ್ ಆದಾಗ ಈ ಅಲರ್ಜಿಕ್ ರೆಸ್ಪಾನ್ಸ್ ಬರ್ತದೆ. ಅದಲ್ಲದೆ ಈಗ ಇಂಡಸ್ಟ್ರಿಯಲೈಸೇಷನಿಂದ ಇರ್ಬೋದು ಅಥವಾ ಪಟ್ಟಣಗಳಲ್ಲಿ ಜಾಸ್ತಿ ಪೊಲ್ಯೂಷನಿಂದ ಇರ್ಬೋದು, ಇವುಗಳು ಕೂಡ ದೇಹದ ಒಳಗೆ ಸೇರಿದಾಗ ಅಲರ್ಜಿಕ್ ರೆಸ್ಪಾನ್ಸ್ ಬರ್ತದೆ, ಆಸ್ತಮಾ ಟ್ರಿಗರ್ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆ, ಹಾಗಿದ್ರೆ ಈ ವಂಶ ಪಾರಂಪರ್ಯವಾಗಿ ಅಸ್ತಮಾ ಮತ್ತು ಅಲರ್ಜಿ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಅಲರ್ಜಿಯಲ್ಲಿ ಪೇರೆಂಟ್ಸಲ್ಲಿ ಇದ್ದರೆ, ಒಬ್ಬರಲ್ಲಿ ಪೇರೆಂಟ್ಸಲ್ಲಿದ್ದರೆ ಒಂದು 50% ಬರುವಂಥ ಚಾನ್ಸಸ್ ಇರ್ತದೆ. ಇಬ್ಬರು ಪೇರೆಂಟ್ಸಲ್ಲೂ ಅಲರ್ಜಿ ಇದ್ದರೆ ಅದೊಂದು ವಂಶ ಪಾರಂಪರ್ಯವಾಗಿ ಒಂದು 75% ಬರೋ ಚಾನ್ಸಸ್ ಇದೆ. ಹೆಚ್ಚಿನವರಲ್ಲಿ ವಂಶ ಪಾರಂಪರ್ಯ ಹಿಸ್ಟ್ರಿಯನ್ನು ನಾವು ಕೇಳಲ್ಪಡ್ತೀವಿ. ಇನ್ನು ಅವಾಗಲೇ ಹೇಳಿದ್ರಿ ಮಾತಾಡ್ತಾ, ಈ ಪಟ್ಟಣಗಳಿಂದ ಧೂಳು ಇರ್ಬೋದು, ಫಂಗಸ್ಸಿಂದ ಇರ್ಬೋದು ಅಂತ, ಇದರಿಂದ ಯಾವ ರೀತಿಯಾಗಿ ಅಲರ್ಜಿ ಬರಲಿಕ್ಕೆ ಚಾನ್ಸಸ್ ಉಂಟು? ಈಗ ಮುಂಚೆ ಆದರೆ ತುಂಬ ಕಾಡುಗಳಿರ್ತಿದ್ವು, ಪೊಲ್ಯೂಷನ್ ತುಂಬ ಕಡಿಮೆ ಇರ್ತಿತ್ತು. ಸೊ ಈ ಪಾರ್ಟಿಕಲ್ಸ್ ಏನಿದ್ದಾವೆ, ಪೊಲ್ಯೂಷನ್ ಪಾರ್ಟಿಕಲ್ ಇರ್ಬೋದು ಅಥವಾ ಇರಿಟೆಂಟ್ ಪಾರ್ಟಿಕಲ್ ಏನಿದ್ದಾವೆ, ಇವುಗಳು ತುಂಬ ಕಡಿಮೆ ಇತ್ತು. ಮತ್ತು ಈಗ ಪೇಟೆಗಳಲ್ಲಿ ಇಂಡೋರಲ್ಲಿ ನಾವು ಜಾಸ್ತಿ ಕಾರ್ಪೆಟ್ ಇರ್ಬೋದು, ಮ್ಯಾಟ್ ಇರ್ಬೋದು, ಅಥವಾ ಒಳಗಡೆ ಇರುವಂತಹ ಕರ್ಟೈನಿಂದ ಆಗಿರುವಂಥದ್ದು, ಇಂಥ ಜಾಗಗಳಲ್ಲಿ ಧೂಳುಗಳು ಜಾಸ್ತಿ ಶೇಖರಣೆ ಆಗ್ತವೆ. ಇಂಥವುಗಳಿಗೆ ಎಕ್ಸ್ಪೋಸ್ ಆದಾಗ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ. ಸೊ ಒಂದು ವಾತಾವರಣ ಪೊಲ್ಯೂಷನಿಂದ ಇರ್ಬೋದು, ಎರಡು ಇಂಡೋರ್ ಪೊಲ್ಯೂಷನ್ಸ್, ಕರ್ಟೈನ್ಸ್, ಮ್ಯಾಟ್ಸ್ ಅಥವಾ ಕಾರ್ಪೆಟ್, ಇವುಗಳಿಂದನೂ ಕೂಡ ಈ ಪಟ್ಟಣಗಳಲ್ಲಿ, ಸಿಟಿಗಳಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಓಕೆ, ಇನ್ನು ಇತ್ತೀಚೆಗೆ ನೋಡೋದಾದ್ರೆ ಭಾರತದಲ್ಲಿ ಅಸ್ತಮಾ ಹಾಗೇನೆ ಅಲರ್ಜಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತೇಳಿ? ಭಾರತದಲ್ಲಿ ತುಂಬ ಬದಲಾವಣೆಗಳು ಕಂಡುಪಟ್ಟಿದೆ. ಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದೇ ಥರ ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ತುಂಬ ಮಾರ್ಪಾಡಾಗಿದ್ದಾವೆ. ಜಾಸ್ತಿ ಪ್ರೊಸೆಸ್ಡ್ ಫುಡ್ ಇರುವಂಥದ್ದು, ಇವುಗಳನ್ನು ನಾವು ಸೇವಿಸಿದಾಗ ಇದರಲ್ಲಿರುವಂಥ ಕೆಲವು ಪ್ರಿಸರ್ವೇಟಿವ್ಸ್ ಅಥವಾ ಬೇರೆ ಬೇರೆ ಸೂಕ್ಷ್ಮ ಪದಾರ್ಥಗಳು ನಮ್ಮ ದೇಹದಲ್ಲಿ ಅಲರ್ಜಿ ರೆಸ್ಪಾನ್ಸನ್ನು ಜಾಸ್ತಿ ಮಾಡ್ತದೆ. ಸೊ ಈ ಇಂಡಸ್ಟ್ರಿಯಲೈಸೇಷನ್ ಅಥವಾ ಅರ್ಬನೈಸೇಷನ್ ಆದಾಗ ಪೊಲ್ಯೂಷನ್ ಜಾಸ್ತಿಯಾಗಿ ದೇಹದ ಮೇಲೆ ಇರಿಟೆಂಟ್ಸ್ಗಳು ಜಾಸ್ತಿಯಾಗಿ ಆಸ್ತಮಾ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಇವಾಗ. ಓಕೆ, ಇನ್ನು ಕೆಲವರಿಗೆ ಫುಡ್ ಅಲರ್ಜಿ ಅಂತ ಇರುತ್ತೆ, ಆಹಾರದ ಅಲರ್ಜಿಗಳು, ಇದು ಕೂಡ ಅಸ್ತಮಕ್ಕೆ ಕಾರಣ ಆಗುತ್ತಾ ಹೇಗೆ? ನಮ್ಮ ದೇಶದಲ್ಲಿ ಫುಡ್ ಅಲರ್ಜಿ ಅಂತದ್ದು ತುಂಬ ಕಡಿಮೆ ಇರ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ, ವೆಸ್ಟರ್ನ್ಸಲ್ಲಿ ತುಂಬ ಜಾಸ್ತಿ. ಆದ್ದರಿಂದ ನೀವು ನೋಡ್ಬೋದು, ಅಲ್ಲಿಂದ ಬರೋ ಫುಡ್ಡಲ್ಲಿ ಅಲರ್ಜನ್ಸ್ ಇಟ್ ಕಂಟೈನ್ಸ್ ಅಂತ ಒಂದು ಸ್ಪೆಷಲ್ ವಾರ್ನಿಂಗ್ ಕೊಟ್ಟಿರ್ತಾರೆ. ನಮ್ಮವರು ಹೆಚ್ಚಿನದು ಫುಡ್ ತೊಗೊಂಡ್ರೆ ಏನೂ ಆಗಲ್ಲ. ಆದರೂ ಕೂಡ ಕೆಲವು ಫುಡ್ಗಳಿಗೆ ಕೆಲವ್ರಿಗೆ ಆಗುವಂಥ ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಇರ್ಬೋದು, ಅಥವಾ ಕೆಲವು ಮಶ್ರೂಮ್ ಆಗಲಿ, ಅಥವಾ ಸೀ ಫುಡ್ ಇರ್ಬೋದು, ಇವುಗಳನ್ನ ತೊಗೊಂಡ್ರೆ ಕೆಲವರಿಗೆ ಆಗಲಿಕ್ಕಿಲ್ಲ. ಇನ್ನು ಕೆಲವರಿಗೆ ಎನಾಫಿಲಾಕ್ಸಿಸ್ ಆಗುವಂಥ ಚಾನ್ಸಸ್ ಅಂತ ಹೇಳಿ ತೀವ್ರ ರೂಪದಲ್ಲಿ ಅಲರ್ಜಿಯಾಗಿ ಉಸಿರಾಟಕ್ಕೆ ಕಷ್ಟ ಆಗುವಂಥ ಚಾನ್ಸಸ್ಗಳಿರ್ತವೆ. ಸೊ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಫುಡ್ ಅಲರ್ಜಿ ಅನ್ನೋದು ತುಂಬ ಕಡಿಮೆ. ಆದರೂ ಕೂಡ ಕೆಲವು ಫುಡ್ಗಳಿಗೆ ಇರುವಂಥ ಸಾಧ್ಯತೆ ಇದೆ. ಇನ್ನು ಅಲರ್ಜಿಯಿಂದ ಅಸ್ತಮಾ ಬರುತ್ತೆ ಅಂತಾನು ಹೇಳಿದ್ರಿ. ಇನ್ನು ಅಸ್ತಮಾ ಅನ್ನೋದು ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಆಗುತ್ತಾ? ಸಾಂಕ್ರಾಮಿಕವಾಗಿ ಹರಡುತ್ತಾ ಹೇಗೆ? ಖಂಡಿತ ಅಲ್ಲ. ಅಸ್ತಮಾ ಅನ್ನುವಂಥ ಒಂದು ಸಾಂಕ್ರಾಮಿಕ ರೋಗ ಅಲ್ಲ. ಆದರೆ ಅಸ್ತಮಾ ಇದ್ದವರಲ್ಲಿ ಬೇರೆಯವ್ರಿಗೆ ಏನಾದರೂ ಕೆಮ್ಮು, ನೆಗಡಿ, ಶೀತ ಇದ್ದಾಗ ಅವರ ಅಸ್ತಮಾ ಏನಿದೆ ಅದು ಟ್ರಿಗರ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಅಸ್ತಮಾ ಸಾಂಕ್ರಾಮಿಕ ರೋಗ ಅಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಶೀತ ಬರುತ್ತೆ, ಅದರ ಜೊತೆಗೆ ಅಲರ್ಜಿ ಕೂಡ ಇರುತ್ತೆ. ಇನ್ನು ಶೀತ ಹಾಗೇನೆ ಅಲರ್ಜಿ, ಇದನ್ನು ಯಾವ ರೀತಿಯಾಗಿ ಕಂಡು ಹಿಡಿಬಹುದು ಅಂತ? ಈಗ ಕೋಲ್ಡ್ ಅಥವಾ ಶೀತ ಅಂತ ಏನು ನಾವು ಹೇಳ್ತೀವಿ, ಅದು ನಾರ್ಮಲಿ ಒಂದು 3 to 5 days ಇರ್ತದೆ. ಆದರೆ ಅಲರ್ಜಿ ಕೆಮ್ಮು ಅಂತ ಇದ್ದರೆ ಅದು ವಾರಕ್ಕಿಂತ ಜಾಸ್ತಿ ಇರ್ತದೆ. ಶೀತ ಕೆಮ್ಮು ಆದರೆ ಯೂಶ್ವಲಿ ಒಂದು ಜ್ವರ ಅಂತ ಲೈಟಾಗಿ ಬರುವಂಥದ್ದು, ಮೈಕೈ ನೋವು ಅನ್ನೋದೇನೋ ಇರ್ತದೆ ಫಸ್ಟ್ ದಿವಸದಲ್ಲಿ. ಬಟ್ ಅಲರ್ಜಿಯಲ್ಲಿ ಜಾಸ್ತಿ ಇರಿಟೇಷನ್, ಥ್ರೋಟ್ ಇರಿಟೇಷನ್, ಮೂಗಿನ ಇರಿಟೇಷನ್ ಇರುವಂಥದ್ದು, ಈ ಸಿಂಪ್ಟಮ್ಗಳು ಜಾಸ್ತಿ ಇರ್ತವೆ. ಮತ್ತು ಕಫ ಎಲ್ಲ ಜಾಸ್ತಿ ಆಗುವಂಥದ್ದು, ಇವು 1-2 ದಿವಸ ಇದ್ದರೆ ಅಥವಾ ಹಳದಿ ಕಲರ್ ಕಫ ಎಲ್ಲ ಆದರೆ ಕೋಲ್ಡ್ ಅಂತ ಹೇಳ್ಬೋದು. ಬಟ್ ನಾರ್ಮಲ್ ಕಫನೇ ವಾರಗಟ್ಟಲೆ ಇದ್ದರೆ ಅದು ಮೋಸ್ಟ್ ಆಫ್ ದ ಟೈಮ್ ಅಲರ್ಜಿ ಆಸ್ತಮಾದಿಂದ. ಓಕೆ, ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ಕಂಡು ಹಿಡಿಬಹುದು? ಯಾವೆಲ್ಲ ಪರೀಕ್ಷೆಗಳ ಮೂಲಕ ಅಲರ್ಜಿ ಅಸ್ತಮಾ ಕಂಡು ಹಿಡಿಬಹುದು ಅಂತ? ಸಾಮಾನ್ಯವಾಗಿ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಒಂದು IG ಲೆವೆಲ್ ಅಥವಾ ಯೋಸಿನೋಫಿಲ್ಸ್ ಲೆವೆಲ್ ಅಂತ ಏನು ಬ್ಲಡ್ಡಲ್ಲಿ ನೋಡ್ತೀವಿ. ಯಾರಲ್ಲಿ ಇಂಥ ಲಕ್ಷಣಗಳು ಜಾಸ್ತಿ ಇದೆ ಅಂತ ನಾವು ನೋಡ್ಬೋದು. ಅದಲ್ಲದೆ ಸಾಮಾನ್ಯ ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಇದೆ, ಒಂದು ಬ್ರೀದಿಂಗ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಮಗೆ ಅಸ್ತಮದಲ್ಲಿ ಇರುವಂಥ ಒಂದು ಪ್ಯಾಟರ್ನ್ ಗೊತ್ತಾಗ್ತದೆ. ಈ ಟೆಸ್ಟ್ಗಳಿಂದ ನಾವು ಯೂಶ್ವಲಿ ಅದರ ವ್ಯಾಲ್ಯೂಸನ್ನು ನೋಡಿಕೊಂಡು ಒಂದು ಜಜ್ಮೆಂಟ್ಗೆ ಬಂದು ನಾವು ಆಸ್ತಮಾ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಸಿಂಪ್ಟಮ್ ಮೇಲೂ ಕೂಡ ನಾವು ಕೆಲವು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಇರ್ತದೆ. ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದ್ದರೂ ಕೂಡ ಕೆಲವು ಟೈಮಲ್ಲಿ ಅಲರ್ಜಿ ಸಿಂಪ್ಟಮ್ ಅದನ್ನು ಕೋರಿಲೇಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ನಾವು. ಈಗ ಸಿಂಪ್ಟಮ್ ಅಂತ ಹೇಳಿದರೆ ಯಾವ ರೀತಿಯ ಲಕ್ಷಣಗಳಿರುತ್ತೆ ಹಾಗಿದ್ರೆ ಅಂತ?
ಆಸ್ತಮಾ ಅನ್ನುವಂಥದ್ದು ಯೂಶ್ವಲಿ ಅಲರ್ಜಿ ಇದ್ದವರಲ್ಲಿ ಜಾಸ್ತಿ. ಸೊ ತುರಿಕೆ ಇರುವಂಥದ್ದು, ಮೂಗು ಕಟ್ಟುವಂಥದ್ದು, ಮೂಗು ಬ್ಲಾಕ್ ಆಗುವಂಥದ್ದು, ಇಂಥ ಸಿಂಪ್ಟಮ್ಗಳು ಜಾಸ್ತಿ ಇರ್ತವೆ ಅವರಲ್ಲಿ. ಅದ್ರ ಜೊತೆ ಆಸ್ತಮಾಗೆ ಸಂಬಂಧಪಟ್ಟ ಹಾಗೆ ಆಡಿಬಲ್ ವೀಸ್ ಅಂತ ಹೇಳ್ತೀವಿ, ಕೆಲವು ಸಲ ಸ್ವಲ್ಪ ನಡೆದ್ರೆ ಒಂದು ವೀಸಿಂಗ್ ಸೌಂಡ್ ಬರುವಂಥದ್ದು, ಡ್ರೈ ಕಾಫ್. ಸಾಮಾನ್ಯ ಕಾಫು ಕಫದ ಜೊತೆ ಬರ್ತದೆ, ಬಟ್ ಇವರಲ್ಲಿ ತುಂಬ ಟೈಮ್ ತನಕ ಡ್ರೈ ಕಾಫ್ ಅಂತ ಇರ್ತದೆ. ಅದಲ್ಲದೆ ಇನ್ನು ಕೆಲವರಿಗೆ ಈ ಮಳೆ ಆಗುವ ಸಮಯದಲ್ಲಿ, ಈ ಟೈಮಲ್ಲಿ ಮಾತ್ರ, ಸೀಸನಲ್ಲಿ ಮಾತ್ರ ಇರ್ತದೆ. ಇವೆಲ್ಲವೂ ಕೂಡ ಆಸ್ತಮಾ ಅಲರ್ಜಿಯ ಲಕ್ಷಣಗಳು. ಓಕೆ, ಇನ್ನು ಕೆಲವರಿಗೆ ಸೀಸನಲ್ ಆಗಿ ಬರುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಈ ಅಕಸ್ಮಾತ್ ಆಗಿ ಅದು ಅಸ್ತಮಾ ಅನ್ನುವಂಥದ್ದು ಒಂದು ಗಂಭೀರ ಪರಿಸ್ಥಿತಿಗೆ ಸೂಚಿಸುವಂಥ ಲಕ್ಷಣಗಳು ಯಾವುದು ಅಂತ? ಅದು ಗಂಭೀರವಾಗಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಹೆಚ್ಚಿನವರು ಈ ಚಿಕ್ಕ ಪುಟ್ಟ ಲಕ್ಷಣಗಳಿದ್ದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅಂಥ ಜೀವೋಪಾಯ ಆಗದೆ ಇಲ್ದಿದ್ರೂ ಕೂಡ ಕೆಲವು ಸಿಂಪ್ಟಮ್ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಆ ಸಮಯದಲ್ಲಿ ಯಾವುದೋ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಸಮರ್ಪಕವಾದ ಒಂದು ಟ್ರೀಟ್ಮೆಂಟನ್ನು ತೊಗೊಂಡಿರುವುದಿಲ್ಲ. ಆವಾಗ ಅವರಿಗೆ ಜಾಸ್ತಿಯಾಗಿ ಮಾತಾಡಲಿಕ್ಕೂ ಆಗದೆ ಇರುವಂಥದ್ದು, ಅಥವಾ ಒಂದು ಫ್ಲೋರ್ ಸ್ಟೆಪ್ಸನ್ನು ಹತ್ತಲಿಕ್ಕೆ ಆಗದೆ ಇರುವಂಥದ್ದು, ಬ್ಲಡ್ಡಲ್ಲಿ ಆಕ್ಸಿಜನ್ ನೋಡಿದಾಗ ಅದು ಕಡಿಮೆ ಆಗಿದ್ರೆ, ಅಥವಾ ಉಸಿರಾಡುವಾಗ ದೊಡ್ಡ ಉಸಿರಿಂದ ಏರು ಉಸಿರಲ್ಲಿ ತಗೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಗಂಭೀರವಾದ ಕಾಯಿಲೆಯ ಲಕ್ಷಣಗಳು. ಓಕೆ, ಇನ್ನು ಮನೆಯಲ್ಲಿ ಕರ್ಟನಿಂದ ಇದರಿಂದ ಬರುತ್ತೆ ಅಂತ ಹೇಳಿದರೆ ಅಲರ್ಜಿ ಕೂಡ, ಹಾಗಿದ್ರೆ ಮನೆಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಮೊದಲನೇದಾಗಿ ಅವಾಯ್ಡೆನ್ಸ್ ಆಫ್ ಅಲರ್ಜನ್ಸ್. ನಮ್ಗೆ ಏನಾದರೂ ಕೆಲವುದಕ್ಕೆ ಅಲರ್ಜಿ ಇದೆ ಅಂತ ಗೊತ್ತಾದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಈಗ ಸಾಮಾನ್ಯವಾಗಿ ಜಾಸ್ತಿ ಅಲರ್ಜನ್ ಪಾರ್ಟಿಕಲ್ಸ್ ಇರುವಂಥದ್ದು ಬೆಡ್ಶೀಟ್ ಇರ್ಬೋದು, ಅಥವಾ ಪಿಲ್ಲೋ ಕವರ್ಸ್, ಮ್ಯಾಟ್, ಕಾರ್ಪೆಟ್, ಇವುಗಳಲ್ಲಿ ಇರ್ತವೆ. ಈ ಬೆಡ್ಶೀಟು, ಕರ್ಟೈನ್ಸು, ಪಿಲ್ಲೋ ಕವರ್ಗಳನ್ನು ಬಿಸಿ ನೀರಿಂದ 2 ವಾರಕ್ಕೊಮ್ಮೆ ಒಗೆಯುವಂಥದ್ದು ಅವಶ್ಯಕ. ಹಾಗೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಕಾರ್ಪೆಟ್ಟು ಇವುಗಳನ್ನು ಕಡಿಮೆಯಾಗಿ ಯೂಸ್ ಮಾಡಬೇಕು. ಮ್ಯಾಟ್ಗಳನ್ನು ಕೂಡ ಕಡಿಮೆಯಾಗಿ ಯೂಸ್ ಮಾಡಬೇಕು. ಅದೇ ಥರ ಮನೆಯಲ್ಲಿ ಪೆಟ್ಸ್ ಏನಾದರೂ ಇದ್ದರೆ, ಅವುಗಳಿಂದ ಏನಾದರೂ ಅಲರ್ಜಿ ಅಂತಿದ್ರೆ ಅವುಗಳನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಸಮಂಜಸ. ಓಕೆ, ಇನ್ನು ಋತುಮಾನ ಬದಲಾದಾಗ ಅಲರ್ಜಿ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿದರೆ, ಸೊ ಋತುಮಾನ ಬದಲಾದಾಗ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಈಗ ಋತುಮಾನದ ಬದಲಾವಣೆ ಆದಾಗ ಅಂತ ಹೇಳಿದ್ರೆ, ಮಳೆ ಬಂದಾಗ ಕೆಲವರಿಗೆ ಕೋಲ್ಡ್ ಆಗುವಂಥದ್ದು, ಅಥವಾ ಬಿಸಿಲು ಗಾಳಿಯಲ್ಲಿ ಈ ಡ್ರೈ ಏರಿಂದಾಗಿ ಕೂಡ ಕೆಲವರಿಗೆ ಆಸ್ತಮಗಳು ಉಲ್ಬಣ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಅವರು ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ದರೆ, ಯೂಶ್ವಲಿ ನಾವು ಇನ್ಹೇಲರ್ ಅಂತ ಏನು ಕೊಟ್ಟಿರ್ತೀವಿ, ಅವುಗಳನ್ನು ಕರೆಕ್ಟ್ ಟೈಮಲ್ಲಿ ತಗೊಂಡು ಮೊದಲೇ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಉತ್ತಮವಾಗಿರ್ತದೆ. ಇಲ್ಲ ಅಂದರೆ ಈ ಥರ ಬದಲಾವಣೆ ಇದ್ದಾಗ ಅವರಿಗೆ ಬೇಗ ಆಸ್ತಮ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನು ಕೆಲವರಿಗೆ ಅಂದರೆ ಕೆಲವು ಮಕ್ಕಳಲ್ಲೇ ಹುಟ್ಟಿದ ತಕ್ಷಣ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಆಸ್ತಮ. ಸೊ ಇದಕ್ಕೆ ಯಾವ ರೀತಿಯಾಗಿ ಒಂದು ನಿಯಂತ್ರಣದಲ್ಲಿರಬೇಕಾಗತ್ತೆ ಅಂತ? ಚಿಕ್ಕ ಮಕ್ಕಳಲ್ಲಿ ಯೂಶ್ವಲಿ ಸ್ಕಿನ್ ಅಲರ್ಜಿ, ಮೂಗಿನ ಅಲರ್ಜಿ ಅಥವಾ ಕಣ್ಣಿನ ಅಲರ್ಜಿಯಾಗಿ ಇವು ಇರ್ತವೆ. ಅವುಗಳಲ್ಲಿ ವಿಪರೀತವಾಗಿದ್ದರೆ ಆಸ್ತಮ ಕೂಡ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸಮಂಜಸವಾದಂಥ ಇನ್ಹೇಲರ್ ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಅದೇ ಥರ ಅವಾಯ್ಡ್ ಮಾಡಲಿಕ್ಕೆ ಈ ಥರದ್ದು ಏನಾದರೂ ಅಲರ್ಜನ್ಸ್ ಗೊತ್ತಿದ್ರೆ ಅವುಗಳನ್ನು ಅವಾಯ್ಡ್ ಮಾಡಬೇಕು. ಮತ್ತು ಚಿಕ್ಕ ಮಕ್ಕಳಲ್ಲಿ ಒಂದು ಹೈಜೀನ್ ಹೈಪೋಥಿಸಿಸ್ ಅಂತ ಇದೆ. ಅಂದರೆ ಚಿಕ್ಕ ಮಕ್ಕಳಲ್ಲಿ ಈ ಸೂಕ್ಷ್ಮ ಕಣಗಳಿಗೆ ಎಕ್ಸ್ಪೋಜರ್ ಅವ್ರಿಗೆ ಇಲ್ಲ ಅಂತಿದ್ದರೆ, ಅವ್ರು ಹೇಗೆ ಬೆಳವಣಿಗೆ ಆಗ್ತದೆ ಆವಾಗ ಎಕ್ಸ್ಪೋಜರ್ ಆದಾಗ ಇವುಗಳು ಉಲ್ಬಣ ಆಗುವಂಥ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ನಾರ್ಮಲ್ ಆ್ಯಕ್ಟಿವಿಟಿಗೆ ಬಿಟ್ಟರೆ ತುಂಬ ಒಳ್ಳೆಯದು. ಆವಾಗ ಅವರಿಗೆ ನಾರ್ಮಲ್ ಎಕ್ಸ್ಪೋಜರ್ ಆಗ್ತದೆ, ದೇಹ ಅದಕ್ಕೆ ಮಾರ್ಪಾಡು ಹೊಂದ್ತದೆ. ದೊಡ್ಡವರಾದಾಗ ಈ ಅಲರ್ಜಿ ರೆಸ್ಪಾನ್ಸ್ ಕಡಿಮೆ ಇರ್ತದೆ. ಓಕೆ, ಇನ್ನು ಸಾಮಾನ್ಯವಾಗಿ ಕಾಡುವಂಥ ಪ್ರಶ್ನೆ ಏನಂದರೆ, ಈ ಅಸ್ತಮ ಅನ್ನೋದು ಗುಣಮುಖ ಆಗತ್ತಾ? ಇದನ್ನು ನಿಯಂತ್ರಣ ಮಾಡಬಹುದಾ ಹೇಗೆ ಅಂತ? ಅಸ್ತಮ ಅನ್ನುವಂಥದ್ದು ಒಂದು ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ಬೋದು. ಅದಕ್ಕೆ ಕಂಪ್ಲೀಟ್ ಕ್ಯೂರ್ ಅಂತ ಬಂದಿಲ್ಲ ಇನ್ನು, ಆದರೂ ಕೂಡ ಫುಲ್ ಕಂಟ್ರೋಲ್ ಮಾಡುವಂಥ ಸಾಧ್ಯತೆ ಇದೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಆಸ್ತಮ ಇದ್ದರೆ ಅವರ ರೆಗ್ಯುಲರ್ ಆ್ಯಕ್ಟಿವಿಟಿಯನ್ನು ಕಂಟಿನ್ಯೂ ಮಾಡುವಷ್ಟು ನಾರ್ಮಲ್ ಮಾಡ್ಕೊಳ್ಬೋದು. ಸೊ ಆದ್ದರಿಂದ ವೆಲ್ ಕಂಟ್ರೋಲ್ಡ್ ಆಸ್ತಮ ಇದ್ದಷ್ಟು ಒಳ್ಳೆಯದು. ವೆಲ್ ಕಂಟ್ರೋಲ್ಡ್ ಆಸ್ತಮ ಅಂತ ಹೇಳಿದರೆ ಅವರಿಗೆ ಅಗತ್ಯವಾಗಿರುವ ಆ್ಯಕ್ಟಿವಿಟಿ ಇರ್ಬೋದು, ಅವರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ಅವರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಿರ್ಬೋದು, ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಅಷ್ಟು ಮಟ್ಟಿಗೆ ಕಂಟ್ರೋಲ್ ತಂದು ಕೊಟ್ಟರೆ ಅದು ಬೆಟರ್. ಓಕೆ, ಈಗ ವ್ಯಾಯಾಮ ಎಲ್ಲ ಅದಕ್ಕೆ ಪರಿಣಾಮ ಬೀರುತ್ತಾ ಹಾಗಿದ್ರೆ? ಅವರು ವ್ಯಾಯಾಮ ಖಂಡಿತವಾಗಿ ಮಾಡಬೇಕು, ಆದರೆ ಮಾಡೋಕ್ಕಿಂತ ಮುಂಚೆ ಇನ್ಹೇಲರ್ ಥೆರಪಿಯನ್ನು ಯೂಸ್ ಮಾಡಿದ್ರೆ ಅವರಿಗೆ ಮಾಡಲಿಕ್ಕೆ ಆರಾಮಾಗ್ತದೆ. ಇಲ್ಲ ಅಂತ ಹೇಳಿದರೆ ಎಕ್ಸಸೈಸಿಂದನೇ ಕೆಲವರಿಗೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ. ಅಂಥವರಲ್ಲಿ 20 ನಿಮಿಷ ಮುಂಚೆನೇ ಇನ್ಹೇಲರನ್ನು ಯೂಸ್ ಮಾಡಿ ಎಕ್ಸಸೈಸ್ ಅಥವಾ ಅವ್ರು ಏನು ಆ್ಯಕ್ಟಿವಿಟಿ ಮಾಡಿದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಇವಾಗ ವ್ಯಾಯಾಮ ಕೂಡ ಪರಿಣಾಮಕಾರಿ ಅಂತ ಹೇಳಿದ್ರಿ. ಹಾಗಿದ್ರೆ ಕೆಲವೊಂದು ಮನೆಮದ್ದುಗಳಿರುತ್ತೆ,
ಇದು ಕೂಡ ಪರಿಣಾಮವನ್ನು ಬೀರುತ್ತಾ ಹೇಗೆ ಅಂತ? ಈಗ ನಾವು ಸಾಮಾನ್ಯವಾಗಿ ಕೆಮ್ಮಿಗೆ ಶುಂಠಿ ಅಥವಾ ಜೇನುತುಪ್ಪ ಏನಾದರೂ ಯೂಸ್ ಮಾಡ್ತೀವಿ. ಇವು ಸಾಮಾನ್ಯ ಕೆಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದೇ ಹೊರತು ಆಸ್ತಮಕ್ಕೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಮನೆಮದ್ದುಗಳು ಆಸ್ತಮವನ್ನು ಯಾವುದೇ ಥರದಲ್ಲಿ ಕಡಿಮೆ ಮಾಡಿಲ್ಲ. ಈ ಕೋಲ್ಡ್ ಆದಾಗ, ಶೀತ ಆದಾಗ ಸ್ವಲ್ಪ ಹೆಲ್ಪ್ ಆಗ್ತದೆ ಬಿಟ್ಟರೆ ಈ ಆಸ್ತಮಾ ಪ್ರಾಬ್ಲಮ್ಗೆ ಮನೆಮದ್ದು ಯಾವುದೇ ಕಾರ್ಯಲ್ಲಿ ಉಪಯೋಗಕಾರಿ ಆಗಿಲ್ಲ. ಓಕೆ, ಇನ್ನು ಇನ್ಹೇಲರ್ ಅವಾಗಲೇ ಹೇಳಿದ್ರಿ ನೀವು ಅದು ಪರಿಣಾಮಕಾರಿ ಅಂತ. ಹಾಗಿದ್ರೆ ಇದು ದೀರ್ಘಕಾಲ ಉಪಯೋಗಿಸೋದ್ರಿಂದ ಏನಾದರೂ ತೊಂದರೆ ಬರಬಹುದಾ? ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅಂತ? ಖಂಡಿತ ಇಲ್ಲ. ಅದೊಂದು ಎಲ್ಲರದ್ದು ತಲೆಯಲ್ಲಿ ಇರುವಂಥದ್ದು. ದೀರ್ಘಕಾಲ ಯೂಸ್ ಮಾಡಿದ್ರೆ ಏನಾದರೂ ತೊಂದರೆ ಆಗ್ತದ ಅಂತ. ಅದರಲ್ಲಿ ಇರುವಂಥ ಔಷಧ ಏನಿದೆ ಅದರಲ್ಲಿ ತುಂಬ ಲೋ ಡೋಸ್ ಇರ್ತದೆ. ಅದು ಟ್ಯಾಬ್ಲೆಟ್ಗಿಂತ ಒಂದು 200-300 ಪಟ್ಟು ಲೋ ಡೋಸಲ್ಲಿ ನಾವು ಡೈರೆಕ್ಟಾಗಿ ಲಂಗ್ಸಿಗೆ ಕೊಡ್ತಾ ಇರ್ತೀವಿ. ಆದ್ದರಿಂದ ದೀರ್ಘಕಾಲ ಯೂಸ್ ಮಾಡೋದ್ರಿಂದ ಸೇಫ್ ಅಂತ ನಾವು ಹೇಳ್ಬೋದು ಅದನ್ನು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಇನ್ಹೇಲರ್ ಅದು ಚಟಕ್ಕೆ ಬೀಳುತ್ತೆ ಅಂತ ಹೇಳ್ತಾರೆ. ಇದು ಕೂಡ ನಿಜವಾ ಹೇಗೆ ಅಂತ? ಇನ್ಹೇಲರ್ ಅನ್ನುವಂಥದ್ದು ಹ್ಯಾಬಿಟ್ ಫಾರ್ಮಿಂಗ್ ಅಂತೂ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಆಸ್ತಮಾ ಅನ್ನುವಂಥದ್ದು ಕ್ಯೂರ್ ಇಲ್ಲದೆ ಇರೋದ್ರಿಂದ ಅದೊಂದು ಕ್ರಾನಿಕ್ ಕಾಯಿಲೆ. ಅದನ್ನು ವೆಲ್ ಕಂಟ್ರೋಲ್ಡ್ ಆಗಿ ಇಟ್ಕೋಬಹುದು. ಅದಕ್ಕೋಸ್ಕರ ನಾವು ಇನ್ಹೇಲರನ್ನು ಅವರಲ್ಲಿ ಯಾವಾಗಲೂ ಒಂದು ಇಟ್ಕೊಳ್ಳಿಕ್ಕೆ ಹೇಳ್ತೀವಿ. ಯಾವಾಗ ಬರ್ತದೆ ಯಾವಾಗ ತಗೊಳ್ಳಿಕ್ಕೆ ಹೇಳ್ತೀವಿ. ಎಷ್ಟೋ ಪೇಷಂಟ್ಗಳು ವರ್ಷಾನುಗಟ್ಟಲೆ ಎಲ್ಲವನ್ನೂ ಟ್ರೈ ಮಾಡ್ತಾರೆ, ಬಟ್ ಯಾವುದಲ್ಲೂ ಕೂಡ ಕಂಪ್ಲೀಟ್ ಪರಿಹಾರ ಇರಲ್ಲ. ಕೊನೆಗೆ ಇನ್ಹೇಲರ್ ತಗೊಳ್ಳಿಕ್ಕೆ ಬರ್ತಾರೆ, ಆವಾಗಲೇ ಅದು ತುಂಬ ಜಾಸ್ತಿ ಆಗಿರ್ತದೆ. ಆದ್ದರಿಂದ ಇನ್ಹೇಲರ್ ಯಾವುದೇ ಥರದ ಹ್ಯಾಬಿಟ್ ಫಾರ್ಮಿಂಗ್ ಅಲ್ಲದೆ ಇರೋದ್ರಿಂದ ಅದನ್ನು ಇನಿಷಿಯಲ್ ಡೇಸಲ್ಲೇ ಯೂಸ್ ಮಾಡಿದ್ರೆ ನಮ್ಮ ಆಸ್ತಮ ಜಾಸ್ತಿ ಆಗೋದನ್ನು ಖಂಡಿತ ಕಡಿಮೆ ಮಾಡ್ಬೋದು. ಇಲ್ಲ ಆದರೆ ಅದೊಂದು ನೆಗ್ಲೆಕ್ಟೆಡ್ ಡಿಸೀಸ್ ಆಗಿ ಉಳ್ಕೊಂಡು ತಮ್ಮ ವಯಸ್ಸಿನ ಲೇಟ್ ಟೈಮಲ್ಲಿ ಅವ್ರು ಬರ್ತಾರೆ, ಆವಾಗ ತುಂಬ ಜಾಸ್ತಿ ಇರ್ತದೆ. ಅಂಥವ್ರು ICU ಅಡ್ಮಿಷನ್ ಅವಕ್ಕೆಲ್ಲ ಹೋಗ್ತಾರೆ. ಆದ್ದರಿಂದ ಅರ್ಲಿ ಡೇಸಲ್ಲಿ ಇನ್ಹೇಲರ್ ಯೂಸ್ ಮಾಡಿದವರಲ್ಲಿ ತುಂಬ ಬೇಗ ಆರಾಮಾಗಿ ಇರುವಂಥದ್ದು ನಾವು ನೋಡ್ತೀವಿ. ಯಾರು ಇನ್ಹೇಲರ್ ಯೂಸ್ ಮಾಡಿಲ್ಲ ಅವರಲ್ಲಿ ತುಂಬ ತೀವ್ರತರವಾದ ಆಸ್ತಮ ಕಾಯಿಲೆಯನ್ನು ನಾವು ನೋಡ್ತೀವಿ. ಓಕೆ, ಹಾಗಿದ್ರೆ ಇನ್ಹೇಲರ್ ಹೊರತಾಗಿ ಬೇರೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ ಅಂತ? ಮೊದಲನೇದು ಅವಾಯ್ಡೆನ್ಸ್ ಆಫ್ ಅಲರ್ಜನ್ಸ್. ಸೊ ಮನೆಮದ್ದು ಫಸ್ಟು. ಮನೆಮದ್ದು ಅಂಥೇಳಿ ಯಾವುದೇ ಮದ್ದನ್ನು ತಗೊಳ್ಳೋದಲ್ಲ, ಅವಾಯ್ಡ್ ಮಾಡುವಂಥದ್ದು. ಮನೆಯಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ, ಕೆಲವು ಮುಂಜಾಗ್ರತಾ ಕ್ರಮವಾಗಿ ಕ್ಲೀನಿಂಗನ್ನು ಒಂದು ಪ್ರಯಾರಿಟಿಯಾಗಿ ತಗೊಳ್ಳುವಂಥದ್ದು. ಎಸ್ಪೆಷಲಿ ಪಿಲ್ಲೋ ಕವರ್ಸ್ ಅಥವಾ ಬೆಡ್ಶೀಟ್ ಏನಿದೆ ಅಥವಾ ಕರ್ಟೈನ್ಸ್ ಏನಿದೆ ಇವುಗಳನ್ನು ಎವ್ರಿ 15 ಡೇಸ್ ವಾಶ್. ಮ್ಯಾಟ್ ಅಥವಾ ಕಾರ್ಪೆಟ್ಗಳನ್ನು ಕಡಿಮೆ ಯೂಸ್ ಮಾಡುವಂಥದ್ದು. ಪೆಟ್ಸ್ಗಳನ್ನು ಅವಾಯ್ಡ್ ಮಾಡುವಂಥದ್ದು. ಅಥವಾ ಕೆಲವರಿಗೆ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಕೆಲವು ಅಲರ್ಜಿ ಇರ್ತವೆ, ಅಂಥದ್ದುಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಈಗ ಕೋಲ್ಡು ಶೀತ ಆದಾಗ ಬೇರೆಯವ್ರಿಗೆ ಯಾರು ಆದರೆ ಅವ್ರನ್ನ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು. ಅದೇ ಥರ ಈಗ ಕೆಲವರಿಗೆ ಫಂಗಸ್, ತೇವ ಇರುವಂಥ ಒಂದು ನೆಲೆ ಇದ್ದರೆ, ಹಳೆ ಮನೆಯಲ್ಲೆಲ್ಲ ಜಾಸ್ತಿ ತೇವ ಇರುವಂಥದ್ದು, ಅಲ್ಲಿ ಫಂಗಸ್ ಎಲ್ಲ ಇದ್ದರೆ ಅಂಥ ಜಾಗಗಳನ್ನು ಕ್ಲೀನ್ ಮಾಡಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಒಂದು ಉತ್ತಮ ಕೆಲಸ. ಅದಲ್ಲದೆ ಮನೆ ಮದ್ದಾಗಿ ಯಾವುದೇ ಕೂಡ ಮದ್ದು ಇಲ್ಲ. ಓಕೆ, ಹಾಗಿದ್ರೆ ಈ ಟ್ಯಾಬ್ಲೆಟ್ಸ್ ಆ ಥರ ಏನಾದರೂ ಔಷಧಗಳಿವೆಯಾ ಹೇಗೆ? ಟ್ಯಾಬ್ಲೆಟನ್ನು ನಾವು ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ ನಾರ್ಮಲ್ ಇನ್ಹೇಲರನ್ನು ಯೂಸ್ ಮಾಡಿಯೂ ಕೂಡ ಅವ್ರಿಗೆ ಒಂದೊಂದು ಸಲ ಜಾಸ್ತಿಯಾಗಿ ಸಿವಿಯಾರಿಟಿ ಜಾಸ್ತಿಯಾಗಿ ಅಡ್ಮಿಷನ್ಗೆ ಬರುವಂಥ ಒಂದು ಪ್ರಮೇಯ ಬಂದಾಗ ನಾವು ಅವ್ರಿಗೆ ಟ್ಯಾಬ್ಲೆಟನ್ನು ಕೊಡ್ತೀವಿ. ಬಟ್ ರೆಗ್ಯುಲರ್ ಟ್ರೀಟ್ಮೆಂಟ್ ಆಗಿ ಆದಷ್ಟು ಟ್ಯಾಬ್ಲೆಟನ್ನು ಅವಾಯ್ಡ್ ಮಾಡಿ ಇಡ್ತೀವಿ ನಾವು. ಸೊ ಯಾವಾಗ ಜಾಸ್ತಿ ಇರ್ತದೆ ಆವಾಗ ಟ್ಯಾಬ್ಲೆಟ್ ಕೊಡ್ಬೋದು. ಇವಾಗ ಇಮ್ಯುನೋಥೆರಪಿ ಅನ್ನೋದು ಎಷ್ಟು ಪರಿಣಾಮಕಾರಿ ಅಸ್ತಮ ಚಿಕಿತ್ಸೆಯಲ್ಲಿ? ಅಲರ್ಜಿ ಮತ್ತು ಅಸ್ತಮದಲ್ಲಿ ಇಮ್ಯುನೋಥೆರಪಿ ಅನ್ನುವಂಥದ್ದು ಬೇರೆ ಬೇರೆ ಥರದಲ್ಲಿ ಆ್ಯಕ್ಟ್ ಆಗ್ತದೆ. ಈಗ ಬೇರೆ ಥರದ ಅಲರ್ಜಿ, ಫಾರ್ ಎಕ್ಸಾಂಪಲ್ ಮೂಗಿನ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅಥವಾ ಅಲರ್ಜಿಕ್ ಕಂಜಕ್ಟಿವೈಟಿಸ್ ಅಂತ ಹೇಳ್ತೀವಿ. ಇಂಥದ್ರಲ್ಲಿ ಕೆಲವರಿಗೆ ಈ ಇಮ್ಯುನೋಥೆರಪಿ ಅನ್ನುವಂಥದ್ದು ಪರಿಣಾಮಕಾರಿಯಾಗಿದೆ. ನಮ್ಮ ದೇಶದಲ್ಲಿ ಈ ಅಲರ್ಜಿ ಅಸ್ತಮ ಅನ್ನುವಂಥದ್ದು ಮಲ್ಟಿಪಲ್ ಅಲರ್ಜಿನಿಂದ ಆಗಿರ್ತದೆ, 1 ಅಥವಾ 2ರಿಂದ ಆಗಿರಲ್ಲ. ಈ ಇಮ್ಯುನೋಥೆರಪಿ ಅನ್ನೋದು ಯಾರಲ್ಲಿ ವರ್ಕ್ ಆಗ್ತದೆ ಅಂತ ಕೇಳಿದ್ರೆ, ಅಲರ್ಜನ್ ಅನ್ನೋದು ಖಾಲಿ 1 ಇದ್ದರೆ ಅಥವಾ 2 ಇದ್ದರೆ ಅವುಗಳಿಗೆ ಡೈರೆಕ್ಟಾಗಿ ನಾವು ಇಮ್ಯುನೋಥೆರಪಿಯನ್ನು ಕೊಡ್ಬೋದು. ಬಟ್ ನಮ್ಮ ದೇಶದಲ್ಲಿ ನಾವು ಕಂಡುಬರುವುದು ಏನಂತ ಹೇಳಿದ್ರೆ, ತುಂಬ ಎಲರ್ಜೆನ್ಸಿಗೆ ಅವರಿಗೆ ಸೆನ್ಸಿಟಿವಿಟಿ ಇರ್ತದೆ. ಅಂಥವರಲ್ಲಿ ಇಮ್ಯುನೋಥೆರಪಿ ಅಷ್ಟು ಸಮರ್ಪಕವಾಗಿ ವರ್ಕ್ ಆಗೋದಿಲ್ಲ. ಎಸ್ಪೆಷಲಿ ಅಸ್ತಮದಲ್ಲಿ ಅದರ ಪರಿಣಾಮ ಸ್ವಲ್ಪ ಕಡಿಮೆ. ಅದೇ ಥರ ಬೇರೆ ಬೇರೆ ಅಲರ್ಜಿಕ್ ರೈನೈಟಿಸ್, ಅಟೋಪಿಕ್ ಡರ್ಮಟೈಟಿಸ್, ಸ್ಕಿನ್ ರಿಲೇಟೆಡ್ ಇರ್ಬೋದು, ಕಣ್ಣಿನ ರಿಲೇಟೆಡು, ಮೂಗಿನ ರಿಲೇಟೆಡು ಅಲರ್ಜಿ ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇದೆ. ಓಕೆ, ಇನ್ನು ಈ ಚಿಕಿತ್ಸೆಯಲ್ಲಿ ಆಧುನಿಕ ರೀತಿಯ ಚಿಕಿತ್ಸೆ ಅಥವಾ ಔಷಧ ಆ ಥರ ಏನಾದರೂ ಇದೆಯಾ ಹೇಗೆ? ಕಳೆದ ಒಂದು 3-4 ವರ್ಷದಲ್ಲಿ ಹೊಸ ಥರದ ಇಂಜೆಕ್ಷನ್ ಟೈಪ್ ಟ್ರೀಟ್ಮೆಂಟ್ ಕೂಡ ಬಂದಿರ್ತದೆ. ಹೇಗೆ ಇನ್ಸುಲಿನ್ ಇಂಜೆಕ್ಷನ್ ನಾವು ತಗೋತೀವಿ, ಅದೇ ಥರ ತಿಂಗಳಿಗೆ ಒಂದು ಸಲ ಒಂದು ಇಂಜೆಕ್ಷನ್ ತಗೊಂಡು
ಅದನ್ನು ಕ್ಯೂರ್ ಮಾಡುವಂಥ ಕಡೆಗೆ ಹೋಗ್ತಾ ಇದೆ. ಓಕೆ. ಸೊ ಅದನ್ನು ನಾವು ಬಯಾಲಜಿಕ್ಸ್ ಅಂತ ಹೇಳ್ತೀವಿ. ಇವುಗಳು ದೇಹದ ಅಲರ್ಜಿ ಪ್ರೊಡ್ಯೂಸ್ ಮಾಡುವಂಥ ಕಣಗಳ ಮೇಲೆ ಡೈರೆಕ್ಟಾಗಿ ಆ್ಯಕ್ಟ್ ಮಾಡಿ ಅವುಗಳನ್ನು ಡಿಸ್ಟ್ರಾಯ್ ಮಾಡ್ತದೆ. ಓಕೆ. ಸೊ ಇದನ್ನು ನಾವು ಸದ್ಯಕ್ಕೆ ಯಾರಲ್ಲಿ ಸಿವಿಯಾರಿಟಿ ಜಾಸ್ತಿ ಇದೆ, ಯಾರಿಗೆ ಇನ್ಹೇಲರಿಂದ ಅವ್ರಿಗೆ ರಿಲೀಫ್ ಸಿಗ್ತಾ ಇಲ್ಲ ಅಂಥವ್ರಿಗೆ ಮಾತ್ರ ಸೀಮಿತವಾಗಿ ಕೊಡ್ತಾ ಇದ್ದೀವಿ. ಅಂಥವರಲ್ಲಿ 6 ರಿಂದ 1 ವರ್ಷಗಳ ತನಕ ತಿಂಗಳಿಗೆ 1 ಸಲ ಅಥವಾ ತಿಂಗಳಲ್ಲಿ 2 ಸಲ ಈ ಇಂಜೆಕ್ಷನ್ನ ಕೊಡಲಿಕ್ಕಾಗ್ತದೆ. ಅಂಥವರಲ್ಲಿ ಆಸ್ತಮಾ ಖಂಡಿತವಾಗಿ ಕಡಿಮೆ ಆಗಿರೋದನ್ನು ಕಂಡು ಬರ್ತಾ ಇದೆ. ಬಟ್ ಅದರದ್ದು ಕಾಸ್ಟ್ ಎಫೆಕ್ಟಿವ್ನೆಸ್ ಇನ್ಹೇಲರ್ಗಿಂತ ಸ್ವಲ್ಪ ಜಾಸ್ತಿ. ಇನ್ಹೇಲರ್ ಅನ್ನುವಂಥದ್ದು ನಮಗೆ ಕೆಲವು 100 ರೂಪೀಸಲ್ಲಿ ಕಾಣಿಸಿದ್ರೆ ಈ ಇಮ್ಯುನೊಥೆರಪಿದು ಟ್ರೀಟ್ಮೆಂಟ್ 1 ವರ್ಷಕ್ಕೆ 1 ಲಕ್ಷ ತನಕ ಹೋಗ್ತದೆ. ಆದ್ದರಿಂದ ಸದ್ಯಕ್ಕೆ ಈ ಥೆರಪಿಯನ್ನು ಖಾಲಿ ತೀವ್ರವಾದ ಆಸ್ತಮಾ ಸಿವಿಯಾರಿಟಿ ಯಾರಿಗೆ ಜಾಸ್ತಿ ಇದೆ, ಇನ್ಹೇಲರ್ ಯಾರಿಗೆ ತಗೊಂಡ್ರೂ ರಿಲೀಫ್ ಸಿಗ್ತಾ ಇಲ್ಲ ಅಂಥವ್ರಿಗೆ ಕೊಡ್ತಾ ಇದ್ದೀವಿ. ಓಕೆ. ಹಾಗಿದ್ರೆ ಇದು ವ್ಯಾಕ್ಸಿನ್ನ ಉಪಯೋಗ ಅಧಿಕವಾಗಿದೆಯಾ ಹೇಗೆ ಅಂತ? ಇನ್ನು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಿರುವುದಾದರೆ ಅದು 2 ಟೈಪ್ಸ್ ಬರ್ತದೆ. ಒಂದು ಫ್ಲೂ ವ್ಯಾಕ್ಸಿನ್, ಇನ್ನೊಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ. ಅದೇ ತರಹ ನಾರ್ಮಲಿ ಆಸ್ತಮಾ ಪೇಷಂಟಲ್ಲಿ ನಾವು ಕೋವಿಡ್ ವ್ಯಾಕ್ಸಿನನ್ನು ಕೂಡ ಸಜೆಸ್ಟ್ ಮಾಡ್ತೀವಿ. RSV ವ್ಯಾಕ್ಸಿನ್ ಅಂತ ಇದೆ, ಇವುಗಳನ್ನು ಕೂಡ ತಗೋಬೇಕು. ಈ ವ್ಯಾಕ್ಸಿನ್ ಅನ್ನುವಂಥದ್ದು ಎಲ್ಲ ಕ್ರಾನಿಕ್ ಡಿಸೀಸಲ್ಲಿ ನಾವು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್, ಡಯಾಬಿಟೀಸ್, ಅಥವಾ ಕ್ರಾನಿಕ್ ಲಂಗ್ ಡಿಸೀಸ್, ಲಂಗ್ಸಲ್ಲಿ ಬೇರೆ ಬೇರೆ ತೊಂದರೆಗಳಿಂದ ಇರ್ತಾರೆ. ಎಲ್ಲರಲ್ಲೂ ಕೂಡ ಈ ವ್ಯಾಕ್ಸಿನನ್ನು ನಾವು ಅಡ್ವೈಸ್ ಮಾಡ್ತೀವಿ. ಅದೇ ಥರ ಆಸ್ತಮಾದಲ್ಲೂ ಕೂಡ ವ್ಯಾಕ್ಸಿನನ್ನು ನಾವು ಅಡ್ವೈಸ್ ಮಾಡ್ತೀವಿ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಏನಿದೆ ಅದು ವರ್ಷಕ್ಕೆ 1 ಸಲ ತಗೊಳ್ಳಿಕ್ಕಿರ್ತದೆ. ಯೂಶಲಿ ನಾವು ರೈನಿ ಸೀಸನ್ಗಿಂತ ಮೊದಲು ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ 1 ಡೋಸ್ ಕೊಡ್ತೀವಿ. ಅದರ ಪರಿಣಾಮ 1 ವರ್ಷ ಇರ್ತದೆ. ಅದೇ ಥರ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಏನಿದೆ ಅದು ಲೈಫ್ ಟೈಮ್ಗೆ 1 ಡೋಸಲ್ಲಿ ಬರ್ತದೆ. ಈ 2 ವ್ಯಾಕ್ಸಿನ್ಗಳನ್ನು ನಾವು ಖಂಡಿತವಾಗಿ ಎಲ್ಲ ಆಸ್ತಮಾ ಪೇಷಂಟ್ಗಳಲ್ಲೂ ಕೊಡಲಿಕ್ಕೆ ನಾವು ಬಯಸ್ತೀವಿ. ಯಾಕಂತ ಹೇಳಿದರೆ ಈ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ಅವ್ರಿಗೆ ಬೇರೆಯವ್ರಿಗೆ ಕೋಲ್ಡ್ ಆಗಿರ್ಬೋದು, ಅದು ಸಾಂಕ್ರಾಮಿಕ ರೋಗ, ಅದು ಇನ್ನೊಬ್ಬರಿಗೆ ಹರಡಿದ್ದಾಗೆ, ಆಸ್ತಮಾ ಇರುವ ಪೇಷಂಟ್ಗೆ ಹರಡಿದ್ದಾಗೆ ತಡೆಯುತ್ತದೆ. ಇದರಿಂದ ಅವ್ರಿಗೇನಾದರೂ ಕೋಲ್ಡ್ ಆದರೂ ಕೂಡ ಅದು ಸಿವಿಯಾರಿಟಿ ತುಂಬ ಕಡಿಮೆ ಇರ್ತದೆ. ಸೊ ಈ ಥರದಲ್ಲಿ ನಾವು ಆಸ್ತಮಾನ ನಾವು ಸಿವಿಯಾರಿಟಿ ಜಾಸ್ತಿ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು, ರಿಪೀಟೆಡ್ ಆಗಿ ಅಟ್ಯಾಕ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು. ಆದ್ದರಿಂದಾಗಿ ಎಲ್ಲ ಆಸ್ತಮಾ ಪೇಷಂಟಲ್ಲಿ ಈ ಇನ್ಫ್ಲೂಯೆನ್ಸಾ ಮತ್ತು ನ್ಯೂಮೋಕಾಕಲ್ ವ್ಯಾಕ್ಸಿನನ್ನು ನಾವು ಖಂಡಿತವಾಗಿ ಬಯಸ್ತೀವಿ. ಓಕೆ. ಇನ್ನು ಹಾಗಿದ್ರೆ ಮನೆಯಲ್ಲಿ ತಕ್ಷಣಕ್ಕೆ ಆಸ್ತಮಾ ಅಟ್ಯಾಕ್ ಆದರೆ ಆ ತಕ್ಷಣದ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ ಅಂತ? ಆಸ್ತಮಾ ಪೇಷಂಟಲ್ಲಿ ಯೂಶಲಿ ಒಂದು ಇನ್ಹೇಲರ್ ಅಂತ ಅವರಲ್ಲೇ ಇರ್ತದೆ. ಸೊ ಮೊದಲನೇದಾಗಿ ಅವ್ರು ಯಾವುದೇ ಥರದ ಗಾಬರಿಗೆ ಒಳಗಾಗದೆ ಒಂದು ಪ್ಲೇಸಲ್ಲಿ ರೆಸ್ಟ್ ಮಾಡಬೇಕಾಗ್ತದೆ. ಅವರಲ್ಲಿ ಯಾವುದು ಇನ್ಹೇಲರ್ ಇದೆ, ಹೆಚ್ಚಿನವರಲ್ಲಿ ರಿಲೀವರ್ ಥೆರಪಿ ಅಂತ ಒಂದು ಇನ್ಹೇಲರ್ ಇರ್ತದೆ, ಅಥವಾ ಯಾವುದೇ ಒಂದು ಡಾಕ್ಟ್ರು ಕೊಟ್ಟಿರ್ತಾರೆ, ಅದನ್ನು ಒಂದು 4 ರಿಂದ 6 ಬಾರಿ ತಗೊಂಡು ಒಂದು 5 ರಿಂದ 10 ನಿಮಿಷ ಅವರು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ರಿಲೀಫ್ ಆದರೆ ಅದರಿಂದನೇ ಸಾಕಾಗ್ತದೆ. ಎಲ್ಲಾದರೂ ಈ ಪ್ರೈಮರಿ ಟ್ರೀಟ್ಮೆಂಟ್ಗೆ ಅವ್ರಿಗೆ ರಿಲೀಫ್ ಆಗ್ತಾ ಇಲ್ಲ ಅಂತಿದ್ರೆ ಖಂಡಿತವಾಗಿ ಅವರು ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕಾಗ್ತದೆ. ಓಕೆ. ಇನ್ನು ಕೆಲವರು ಅಸ್ತಮಾ ಬಂದ ತಕ್ಷಣ ಏನೆಲ್ಲ ತಪ್ಪು ಇದನ್ನು ಮಾಡ್ತಾರೆ ಅಂತ? ಈಗ ಅದೊಂದು ಅಸ್ತಮಾ ಅನ್ನುವಂಥದ್ದು ಒಂದು ನೆಗ್ಲೆಕ್ಟೆಡ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ತುಂಬ ಜನರಿಗೆ ಅದರದ್ದು ಅರಿವಿರಲ್ಲ. ಅವ್ರಿಗೆ ಕೆಮ್ಮಿರ್ತದೆ, ತುಂಬ ಟೈಮಿಂದ ಹೋಗ್ತಾ ಇರಲ್ಲ, ಅಲರ್ಜಿ ಇರ್ತದೆ, ಆದರೂ ಕೂಡ ಅವರು ಹೇಗೆ ಒಂದು ದಿನ ದುಡ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಮಾತ್ರೆ, ಸಿರಪ್ಪು ಇವುಗಳನ್ನು ತೊಗೊಂಡಿರ್ತಾರೆ. ಅಸ್ತಮಾಗೆ ಮೇಯ್ನ್ ಟ್ರೀಟ್ಮೆಂಟ್ ಏನಿದೆ ಅದು ಇನ್ಹೇಲರ್ ಟ್ರೀಟ್ಮೆಂಟ್. ಬಟ್ ಮಾತ್ರೆ ಅಥವಾ ಸಿರಪ್ ಏನಿದೆ ಅದನ್ನು ನಾವು ಖಂಡಿತ ಮೊದಲನೇದಾಗಿ ಕೊಡಲ್ಲ. ಯಾವಾಗ ಜಾಸ್ತಿ ಇರ್ತದೆ ಆವಾಗ 1 ರಿಂದ 5 ದಿವಸಕ್ಕೆ ಒಂದು ಇನ್ಹೇಲರ್ ಅಥವಾ ಮಾತ್ರೆಯನ್ನು ಕೊಡ್ತೀವಿ. ಬಟ್ ಎಲ್ರಿಗೂ ಕೂಡ ಇನ್ಹೇಲರ್ ಇಸ್ ದ ಪ್ರೈಮರಿ ಟ್ರೀಟ್ಮೆಂಟ್. ಸೊ ಹೆಚ್ಚಿನವರು ಇದನ್ನು ತಗೊಳ್ಳಲ್ಲ, ಆ ಥರ ನೆಗ್ಲೆಕ್ಟ್ ಮಾಡಿ ಮುಂದೆ ಜಾಸ್ತಿಯಾಗಿ ಅವರು ನಮ್ಮಲ್ಲಿ ಬರ್ತಾರೆ. ಆವಾಗ ಖಂಡಿತವಾಗಿ ಅವರಿಗೆ ಮಾತ್ರೆ ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇನ್ಹೇಲರ್ಗೆ ಅವರು ರೆಸ್ಪಾನ್ಸ್ ತುಂಬ ಕಡಿಮೆ ಮಾಡ್ತಾರೆ. ಸೊ ಹೆಚ್ಚಿನ ಜನರು ನೆಗ್ಲೆಕ್ಟ್ ಮಾಡಿ ಇನ್ಹೇಲರ್ನ ತಗೊಳ್ಳದೆ ಜಾಸ್ತಿ ಮಾಡ್ಕೊಳ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಅಸ್ತಮಾ ಇದ್ದಿದ್ದೇ ಆದಾಗ ಡಾಕ್ಟ್ರನ್ನ ತೋರಿಸ್ಕೊಂಡು ಸ್ವಲ್ಪ ಟೈಮ್ಗಾದರೂ ಇನ್ಹೇಲರ್ ಯೂಸ್ ಆಗೇ ಆಗ್ತದೆ. ಅದರಿಂದ ಮುಂದೆ ಬರುವ ಅಟ್ಯಾಕನ್ನು ಖಂಡಿತವಾಗಿ ಕಡಿಮೆ ಮಾಡ್ಬೋದು. ಅದಲ್ಲದೆ ಕೂಡ ಇನ್ನು ಕೆಲವರು ಅವರಾಗೆ ಓವರ್ ದ ಕೌಂಟರ್ ಮಾತ್ರೆ ತಗೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ, ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾವು ನೋಡ್ತೀವಿ. ಹೆಚ್ಚಿನವರಿಗೆ ಅಲರ್ಜಿ ಅಥವಾ ಆಸ್ತಮಾ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಬೇಗ ಹೋಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಹೆಚ್ಚಿನ ಸಲ ಸ್ಟಿರಾಯ್ಡ್ ಇರೋದಂತೂ ನಾವು ಕೇಳಿದ್ದೀವಿ. ಹೆಚ್ಚಿನ ಜನರು ತೊಗೊಂಡಾದಾಗ ವೆಯ್ಟ್ ಗೇನ್ ಆಗುವಂಥದ್ದು, ಸಿಮ್ಟಮ್ ಏನೋ ಕಡಿಮೆ ಆಗ್ತದೆ ಆದರೆ ವೆಯ್ಟ್ ಗೇನ್, ಡಯಾಬಿಟೀಸ್ ಬರುವಂಥದ್ದು ಇಂಥವು ನಾವು ನೋಡಿರ್ತೀವಿ. ಸೊ
ಒಳ್ಳೆ ಡಾಕ್ಟ್ರಲ್ಲಿ ತೋರಿಸ್ಕೊಂಡು ತಗೊಳ್ಳೋದಕ್ಕಿಂತ ಈ ಥರ ಓವರ್ ದ ಕೌಂಟರ್ ತಗೊಳ್ಳೋದು ಸರಿಯಲ್ಲ ಅಂತ ನಮ್ಮ ಭಾವನೆ. ಓಕೆ, ಇನ್ನು ಆರೋಗ್ಯಕ್ಕೆ ವ್ಯಾಯಾಮ ಅನ್ನೋದು ಪರಿಣಾಮಕಾರಿ ಅಂತಲೂ ಹೇಳ್ತಾರೆ. ಆದರೆ ಅಸ್ತಮ ಇದ್ದವರು ವ್ಯಾಯಾಮ ಮಾಡಬಹುದಾ ಹೇಗೆ? ಅಸ್ತಮ ಇದ್ದವರು ಖಂಡಿತವಾಗಿ ವ್ಯಾಯಾಮ ಮಾಡ್ಬೋದು. ಈಗ ಫಾರ್ ಎನಿ ಅದರ್ ಕ್ರಾನಿಕ್ ಡಿಸೀಸ್, ಈಗ BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ತೊಂದರೆಗೆ ಹೇಗೆ ವ್ಯಾಯಾಮ ಎಕ್ಸಸೈಸ್ ದೇಹಕ್ಕೆ ಪಾಸಿಟಿವ್ ಎಫೆಕ್ಟ್ ಇರ್ತದೆ, ಅಸ್ತಮದಲ್ಲೂ ಕೂಡ ಪಾಸಿಟಿವ್ ಎಫೆಕ್ಟ್ ಇದ್ದೇ ಇರ್ತದೆ. ಅಸ್ತಮ ಇದ್ದ ಪೇಷಂಟ್ ಆದರೆ ಇನ್ಹೇಲರನ್ನು ಎಕ್ಸಸೈಸ್ಗಿಂತ 20 ಮಿನಿಟ್ಸ್ ಮುಂಚೆ ತೊಗೊಂಡು ಎಕ್ಸಸೈಸ್ ಮಾಡಬೇಕಾಗ್ತದೆ. ಅದೇ ಥರ ಪ್ರಾಣಾಯಾಮ ಇರ್ಬೋದು, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಇರ್ಬೋದು, ಇವನ್ನೆಲ್ಲವೂ ಮಾಡೋದ್ರಕ್ಕಿಂತ ಬಾಡಿ ಇಮ್ಯೂನ್ ಸಿಸ್ಟಮ್ ಬೆಟರ್ ಆಗ್ತದೆ, ಅವರ ಬ್ರೀದಿಂಗ್ ಕೆಪಾಸಿಟಿ ಚೆನ್ನಾಗಿರ್ತದೆ. ಅದೇ ಥರ ಅವ್ರಿಗೆ ಆಸ್ತಮ ವೆಲ್ ಕಂಟ್ರೋಲ್ ಇರೋದರಲ್ಲಿ ಡೌಟ್ ಇಲ್ಲ. ಸೊ ಎಲ್ರಿಗೂ ಕೂಡ ಎಕ್ಸಸೈಸ್ ಇಂಡಿಕೇಟೆಡ್. ಓಕೆ, ಇನ್ನು ಆರೋಗ್ಯದಲ್ಲಿ ಆಹಾರ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಿದ್ರೆ ಅಸ್ತಮ ಹಾಗೇನೆ ಅಲರ್ಜಿ ಇದ್ದವರು ಯಾವ ರೀತಿಯ ಆಹಾರ ಕ್ರಮಗಳನ್ನು ವಹಿಸಬೇಕಾಗತ್ತೆ? ನಮ್ಮ ದೇಶದಲ್ಲಿ ಮೊದಲೇ ಹೇಳಿದಾಗೆ ಈ ಫುಡ್ಡಿಂದ ಅಲರ್ಜಿ ಅನ್ನೋದು ಸ್ವಲ್ಪ ಕಡಿಮೆ. ಎಸ್ಪೆಷಲಿ ಈ ಫುಡ್ ಅಲರ್ಜಿ ಅನ್ನುವಂಥದ್ದು ಸೀ ಫುಡ್ಗೆ ಇರ್ತದೆ, ಇಲ್ಲ ಮಶ್ರೂಮ್, ಇಲ್ಲ ಇನ್ನು ಕೆಲವರಿಗೆ ಕೆಲವು ಆಹಾರ ಪಲ್ಯಗಳಲ್ಲಿ ಕಂಡು ಬರ್ತದೆ. ಅವರಿಗೆ ಆಹಾರ ಪಲ್ಯ ತೊಗೊಂಡಾದಾಗ ಅಥವಾ ಪ್ರಾನ್ಸ್ ಇರ್ಬೋದು ಅಥವಾ ಮಶ್ರೂಮ್ ತೊಗೊಂಡಾದಾಗ ನಿಜವಾಗ್ಲೂ ಅಟ್ಯಾಕ್ ಆಗೋದಿದ್ರೆ ಖಂಡಿತ ಅಂಥದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿದ್ದಾಗ ಅವ್ರು ಖಂಡಿತವಾಗಿ ಎಲ್ಲ ಥರದ ಆಹಾರವನ್ನು ಸೇವಿಸ್ಬೋದು. ಓಕೆ, ಇನ್ನು ಇತ್ತೀಚಿನ ದುನಿಯಾದಲ್ಲಿ ಯಾವ ರೀತಿಯಾಗಿದೆ ಅಂದರೆ ಒತ್ತಡ ಅನ್ನೋದು ಪ್ರತಿಯೊಬ್ಬರನ್ನ ಕಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಜೀವನ ಶೈಲಿಯೇ ಒತ್ತಡ ಆಗಿರುತ್ತೆ. ಈ ಒತ್ತಡದಿಂದಾಗಿ ಅಸ್ತಮ ಅನ್ನೋದು ಬರುತ್ತಾ ಹೇಗೆ ಅಂತ? ಸ್ಟ್ರೆಸ್ ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಆಸ್ತಮಾಗೆ. ಈ ಸ್ಟ್ರೆಸ್ಸಿಂದ ದೇಹದಲ್ಲಿ ಬಹಳ ಬದಲಾವಣೆಗಳು ಕಾಣಿಸ್ತವೆ. ಫಾರ್ ಎಕ್ಸಾಂಪಲ್ ವೆಯ್ಟ್ ಗೈನ್ ಆಗಿರುವಂಥದ್ದು, ಅಥವಾ ಕೆಲವರಿಗೆ BP ಜಾಸ್ತಿ ಆಗ್ತದೆ. ಅದಲ್ಲದೆ ಇನ್ನು ಕೆಲವರಿಗೆ ಹಾರ್ಮೋನಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ತುಂಬ ಕಾಣಬರ್ತದೆ. ಇಂಥವರಲ್ಲಿ ಮುಂಚೆ ಆಸ್ತಮ ಇಲ್ಲಿದ್ದವರು ಆಸ್ತಮವಾಗಿ ಮಾರ್ಪಾಡುವಂಥದ್ದು ಅಥವಾ ಆಸ್ತಮ ಇದ್ದವರಲ್ಲಿ ಜಾಸ್ತಿ ಅಟ್ಯಾಕ್ ಬರುವಂಥದ್ದು ನಾವು ಕಂಡು ಬರ್ತೀವಿ. ಈ ಸ್ಟ್ರೆಸ್ ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿರೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಅಸ್ತಮ ಬರುವಂಥ ಚಾನ್ಸಸ್ ಅಥವಾ ಎಪಿಸೋಡ್ಸ್ ಬರುವಂಥದ್ದು ತುಂಬ ಕಡಿಮೆ ಆಗಿ ಕಂಡು ಬರ್ತದೆ. ಓಕೆ, ಇನ್ನು ಮಕ್ಕಳಲ್ಲಿ ಕೂಡ ಅಸ್ತಮ ಕಂಡು ಬರುತ್ತೆ, ವಯಸ್ಕರಲ್ಲಿ ಕೂಡ ಕಂಡು ಬರುತ್ತೆ. ಇವರ ನಡುವಿನ ವ್ಯತ್ಯಾಸಗಳು ಏನು ಅಂತೇಳಿ? ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಅಸ್ತಮ ಯೂಶಲಿ ಅಲರ್ಜಿಕ್ ಅಸ್ತಮ ಅಂತ ಹೇಳ್ತೀವಿ. ನಾವು ಅಲರ್ಜಿ ಬಗ್ಗೆ ಮಾತಾಡಿದ್ವಿ. ಕಣ್ಣು, ಕಿವಿ ಅಥವಾ ಮೂಗಿದು ಅಥವಾ ಚರ್ಮದು ಅಸ್ತಮ ಏನಿದೆ, ಅಲರ್ಜಿ ಏನಿದೆ, ಅದು ಮುಂದೆ ಲಂಗ್ಸಲ್ಲಿ ಅಸ್ತಮವಾಗಿ ಮಾರ್ಪಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಅಲರ್ಜಿಕ್ ಅಸ್ತಮ ಅವರು ಅಟೋಪಿಕ್ ಅಸ್ತಮ ಅಂತ ಹೇಳ್ತೀವಿ. ಅದೇ ದೊಡ್ಡ ವಯಸ್ಸಲ್ಲಿ ಬರುವಂಥ ಅಸ್ತಮ ಚಿಕ್ಕ ಮಕ್ಕಳಲ್ಲಿ ಇಲ್ಲದೇ ಇದ್ದಾಗ ದೊಡ್ಡವರಾದಾಗ ಹೊಸದಾಗಿ ಕಂಡು ಬಂದರೆ ಮೊದಲನೇದಾಗಿ ಅದು ಬೇರೆ ಏನಾದರೂ ತೊಂದರೆ ಇರ್ಬೋದು ಅಂತ ನಾವು ಪರೀಕ್ಷೆ ಮಾಡಬೇಕು. ಅದಲ್ಲದೆ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ಟೈಮ್ ಇರ್ತದೆ. ಯಾಕಂತ ಹೇಳಿದ್ರೆ ಅವ್ರದ್ದು ಬಾಡಿ ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಇರ್ತದೆ. ಆದ್ದರಿಂದ ನಾವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋ ಅಗತ್ಯ ಜಾಸ್ತಿ ಇರ್ತದೆ. ಈಗ ಇನ್ಹೇಲರನ್ನು ಸ್ವಲ್ಪ ಆರಾಮಾದ ಕೂಡಲೇ ಬೇಗ ನಿಲ್ಲಿಸುವಂಥದ್ದು ಯೂಶಲಿ ನಾವು ಫ್ಯೂ ಮಂತ್ಸ್ ಆದರೂ ಅಡ್ವೈಸ್ ಮಾಡ್ತೀವಿ. ಆವಾಗ ಅವರಿಗೆ ಮುಂದೆ ಅಟ್ಯಾಕ್ ಆಗುವ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಸೊ ಅಡಲ್ಟ್ಸಲ್ಲಿ ಸ್ವಲ್ಪ ಜಾಗೃತವಾಗಿ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಓಕೆ, ಅಕಸ್ಮಾತ್ ಆಗಿ ಈಗ ಮಕ್ಕಳಲ್ಲಿ ಅಸ್ತಮ ಕಂಡು ಬಂದರೆ ಈಗ ಪೋಷಕರು ಯಾವ ರೀತಿಯಾಗಿ ಕೇರ್ ತಗೋಬೇಕಾಗತ್ತೆ? ಚಿಕ್ಕ ಮಕ್ಕಳಲ್ಲಿ ಅಸ್ತಮ ಇದ್ದಾಗ ಮೊದಲನೇದಾಗಿ ಅಸ್ತಮ ರಿಲೀವರ್ ಥೆರಪಿ, ಐದರ್ ಇನ್ಹೇಲರ್ ಅಥವಾ ನೆಬುಲೈಸೇಷನನ್ನು ಒಂದು ಇಟ್ಕೋಬೇಕಾಗ್ತದೆ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ಒಂದೇ ಸಲ ಜಾಸ್ತಿ ಆದಾಗ ಏನು ಮಾಡಬೇಕಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಸಲ ಕೊಟ್ಟು ಅದು ಅದರಲ್ಲಿ ಆರಾಮಾಗ್ತದ ಅಂತ ನೋಡಬೇಕಾಗ್ತದೆ. ಅದಲ್ಲದೆ ಮನೆಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿದ್ದು ಅಂತ ಅವಾಯ್ಡೆನ್ಸ್ ಆಫ್ ಅಲರ್ಜನ್ಸ್ ಬೇರೆ ಬೇರೆ ಥರದಲ್ಲಿ ಇರ್ಬೋದು. ಪೆಟ್ಸ್ ಇರ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಗಿಡಮೂಲಿಕೆಗಳಿಂದಿರ್ಬೋದು ಅಥವಾ ಕಾರ್ಪೆಟ್ಸ್, ಮ್ಯಾಟ್ಸ್, ಪಿಲ್ಲೋ ಕವರ್, ಬೆಡ್ಶೀಟ್ ಇವ್ಯಾವುದು ಇರ್ಬೋದು. ಇವನ್ನೆಲ್ಲ ಸರಿಯಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಈ ಟ್ರಿಗರ್ ಏನುವಂಥದ್ದು ಅದು ತುಂಬ ಕಡಿಮೆ ಆಗ್ತದೆ. ಸೊ ಈ ಥರ ಪ್ರಿವೆನ್ಷನ್ ಮಾಡಿಕೊಂಡು ಚಿಕ್ಕ ಮಕ್ಕಳಲ್ಲಿ ಎಪಿಸೋಡ್ಸನ್ನು ಕಡಿಮೆ ಮಾಡುವಂಥ ಒಂದು ಸಲಹೆಯನ್ನು ನಾನು ಕೊಡ್ತೀನಿ. ಓಕೆ, ಇವಾಗ ಅಕಸ್ಮಾತ್ ಆಗಿ ಮಕ್ಕಳಲ್ಲಿ ಅಸ್ತಮ ಕಂಡು ಬಂದರೆ ಅವರು ವಯಸ್ಕರಾಗುವಂತೆ ಅದು ಕಡಿಮೆ ಆಗುತ್ತಾ ಇಲ್ಲ ಹೆಚ್ಚಾಗುತ್ತಾ ಹೇಗೆ ಅಂತ? ಚಿಕ್ಕ ಮಕ್ಕಳಲ್ಲಿ ಕಾಣುವಂಥ ಒಂದು ಅಲರ್ಜಿ ಅಸ್ತಮ ಏನಿದೆ ಅದು ಮೋರ್ ದೆನ್ ಹಾಫ್ ಆಫ್ ದೆಮ್, ಅರ್ಧಕ್ಕಿಂತ ಹೆಚ್ಚಿನರಲ್ಲಿ ಅದು ಮಾಯ ಆಗ್ತದೆ. ಹೆಚ್ಚಿನರಲ್ಲಿ ಅದು ದೊಡ್ಡವರಾದಾಗ ಅದು ಕಂಡು ಬರುವುದಿಲ್ಲ. ಸೊ ಬಾಡಿ ಅದಕ್ಕೆ ಅಡಾಪ್ಟ್ ಆಗಿ ದೊಡ್ಡವರಾದಾಗ ಅದನ್ನು ಕಂಪ್ಲೀಟಾಗಿ ಗುಣಮುಖವಾಗಿ ನೋಡೋದನ್ನು ನೋಡ್ತೀವಿ. ಆದರೂ ಕೂಡ ಅರೌಂಡ್ 20 to 30% ಪ್ರತಿಶತದಲ್ಲಿ ಅಸ್ತಮವಾಗಿ ಅಡಲ್ಟ್ಸಲ್ಲೂ ಕೂಡ ಇದು ಉಳ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಅಂಥವರಲ್ಲಿ ಇನ್ಹೇಲರ್ ಥೆರಪಿನ ಕಂಟಿನ್ಯೂ ಮಾಡಬೇಕಾಗ್ತದೆ.
ಈಗ ಅಕಸ್ಮಾತಾಗಿ ವಯಸ್ಕರಲ್ಲಿ ಅಸ್ತಮಾ ಅನ್ನೋದು ಕಂಡು ಬಂದರೆ ಇದು ಹೆಚ್ಚಾಗಿ ಅಪಾಯಕಾರಿ ಆಗುತ್ತೆ ಅಂತಲೂ ಹೇಳ್ತಾರೆ. ಇದು ಯಾವ ಕಾರಣಕ್ಕೆ ಅಂತ? ನಮ್ಮ ದೇಶದಲ್ಲಿ ಸ್ವಲ್ಪ ನೆಗ್ಲೆಕ್ಟೆಡ್ ಕಾಯಿಲೆ ಅಂತ ನಾನು ಹೇಳಿದೆ. ಅವರು ಇನಿಷಿಯಲ್ ಡೇಸಲ್ಲಿ ಅಸ್ತಮಾ ಇದ್ದಾಗ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತಾರೆ, ಅಥವಾ ಖಾಲಿ ಮಾತ್ರೆ ಸಿರಪ್ ಅಂತ ತಗೊಂಡಿರ್ತಾರೆ. ಹೀಗೆ ಅವ್ರ ವಯಸ್ಸಾದಾಗ ಅವ್ರದ್ದು ಲಂಗ್ ಕೆಪಾಸಿಟಿನೂ ಕೂಡ ಸ್ವಲ್ಪ ವೀಕ್ ಆಗ್ತಾ ಇರ್ತದೆ. ಅದರ ಮೇಲೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಆ್ಯಡ್ ಆಗಿರ್ತವೆ. ಅವ್ರಿಗೆ ಒಂದು BP ಅನ್ನುವಂತ ಬಂದಿರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇನ್ಫೆಕ್ಷನ್ ಚಾನ್ಸಸ್ ಕೂಡ ಅಡಲ್ಟ್ಸಲ್ಲಿ ಸ್ವಲ್ಪ ಓಲ್ಡ್ ಏಜಲ್ಲಿ ಸ್ವಲ್ಪ ಜಾಸ್ತಿ. ಸೊ ಈ ಓಲ್ಡ್ ಏಜರಲ್ಲಿ ರೆಗ್ಯುಲರ್ ಆಗಿ ಇನ್ಹೇಲರ್ ತೊಗೊಳ್ಳಿಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಅದೇ ತರಹ ಇನ್ಹೇಲರ್ ಕೊಟ್ಟಾಗ ಅದನ್ನು ಅವರಾಗೆ ನಿಲ್ಲಿಸದೆ ಡಾಕ್ಟರ್ನ ಕೇಳಿಕೊಂಡು ನಿಲ್ಲಿಸಿದ್ರೆ ಈ ಥರ ಉಲ್ಬಣ ಜಾಸ್ತಿಯಾಗಿ ಹಾಸ್ಪಿಟಲ್ ಅಡ್ಮಿಷನ್ ಆಗುವಂತ ಕಡಿಮೆ ಮಾಡ್ಬೋದು. ಓಕೆ, ಇವಾಗ ಅಲರ್ಜಿಯಿಂದ ಅಸ್ತಮಾ ಬರುತ್ತೆ ಅಂತ ಹೇಳಿದ್ರಿ. ಅಕಸ್ಮಾತಾಗಿ ಬೇರೆ ರೋಗಗಳಿಂದ ಕೂಡ ಅಸ್ತಮಾ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಇಲ್ಲ, ಅಸ್ತಮಾ ಅನ್ನೋದು ಬಾಡಿದು ಒಂದು ಅಲರ್ಜಿಕ್ ರೆಸ್ಪಾನ್ಸ್. ಬೇರೆ ಕಾಯಿಲೆ ಅಥವಾ ಬೇರೆ ಯಾವುದಾದ್ರು ಸಾಂಕ್ರಾಮಿಕ ಕಾಯಿಲೆಗಳಿಂದ ಅಸ್ತಮಾ ಅನ್ನೋದು ಬರೋದಿಲ್ಲ. ಇದು ಯೂಶಲಿ ಬಾಡಿದೊಂದು ಮಾಲ್ ಅಡಾಪ್ಟಿವ್ ರೆಸ್ಪಾನ್ಸ್ ಇರ್ತದೆ. ಬಾಡಿ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ನಾರ್ಮಲಿ ಹಾರ್ಮ್ಲೆಸ್ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳೇನಿದ್ದಾವೆ, ಅಲರ್ಜನ್ ಏನಿದೆ, ಅದಕ್ಕೆ ರೆಸ್ಪಾನ್ಸ್ ಬಂದು ಬರುವಂಥದ್ದು. ಬೇರೆ ಯಾವುದೇ ಕಾಯಿಲೆಗೆ ರಿಲೇಟೆಡ್ ಏನೂ ಇರಲ್ಲ. ಯೂಶ್ವಲಿ ಈ ಇಂಡೋರ್ ಅಥವಾ ಎಕ್ಸ್ಟರ್ನಲ್ ಅಲರ್ಜನ್ಸಿಂದನೇ ಅಸ್ತಮಾ ಟ್ರಿಗರ್ ಆಗ್ತದೆ. ಅವನ್ನೇ ಅವಾಯ್ಡ್ ಮಾಡಿದ್ರೆ ಇವು ಕಡಿಮೆ ಆಗ್ಬೋದು. ಓಕೆ, ಹಾಗಿದ್ರೆ ಅಸ್ತಮದಿಂದ ಬೇರೆ ರೋಗ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಯಾವಾಗ ಅಸ್ತಮಾ ಒಂದು ಕಂಟ್ರೋಲಲ್ಲಿ ಇರಲ್ಲ, ಇದು ದೇಹದ ಬೇರೆ ಬೇರೆ ಆರ್ಗನ್ ಮೇಲೆ ಎಫೆಕ್ಟ್ ಬೀಳುವಂಥ ಚಾನ್ಸ್ ಇರ್ತದೆ. ನಾರ್ಮಲಿ ನಾವು ಅಸ್ತಮಾ ಪೇಷಂಟ್ ಆಕ್ಸಿಜನ್ ಕಡಿಮೆ ಆಗಲ್ಲ. ನಾವು ಕೋವಿಡಲ್ಲಿ ನೋಡ್ಬೋದು, ಎಲ್ಲರದ್ದು ಆಕ್ಸಿಜನ್ ನೋಡ್ತಾ ಇದ್ರು. ಅದೇ ಥರ ಅಸ್ತಮಾದಲ್ಲಿ ನೋಡಿದ್ರೆ ಅವರಿಗೆ ಸಿಂಪ್ಟಮ್ ಎಷ್ಟೇ ಇರಲಿ, ದೇಹ ಅಷ್ಟು ಎಫೆಕ್ಟ್ ಆಗಿರಲ್ಲ, ಆಕ್ಸಿಜನ್ ಡೌನ್ ಆಗಿರಲ್ಲ. ಬಟ್ ಯಾವಾಗ ಟ್ರೀಟ್ಮೆಂಟ್ ತೊಗೊಂಡಿರಲ್ಲ, ಹೇಗೆ ಅವ್ರದ್ದು ಅಸ್ತಮಾ ಜಾಸ್ತಿ ಆಗ್ತಾ ಹೋಗ್ತದೆ, ಆವಾಗ ಅವ್ರದ್ದು ಆಕ್ಸಿಜನ್ ಕೂಡ ಕಡಿಮೆ ಆಗಿ ದೇಹದಲ್ಲಿ ಅಡ್ಮಿಷನ್ ಆಗುವಂಥ ಒಂದು ಪರಿಸ್ಥಿತಿನೂ ಬರ್ತದೆ. ಅದಲ್ಲದೆ ಇದು ಬೇರೆ ಬೇರೆ ಅಂಗಾಂಗಗಳ ಶುಗರ್ ಇರ್ಬೋದು ಅಥವಾ ಹಾರ್ಟ್ ಮೇಲೆ ಒತ್ತಡವನ್ನು ಬೀರಿ ಅದರ ತೊಂದರೆಯನ್ನು ಉಲ್ಬಣ ಮಾಡುವಂಥ ಜಾಸ್ತಿ. ಹಾರ್ಟ್ ತೊಂದರೆ ಇದ್ದವರಿಗೆ ಅಸ್ತಮಾ ಅಟ್ಯಾಕ್ ಆದಾಗ ಹಾರ್ಟ್ ಫೇಲ್ಯೂರ್ ಕೂಡ ಬರ್ತದೆ. ಕಿಡ್ನಿ ತೊಂದರೆ ಇದ್ದವರಿಗೆ ಕೂಡ ಕಿಡ್ನಿ ಮೇಲೆ ಕೂಡ ಎಫೆಕ್ಟ್ ಆಗ್ತದೆ. ಸೊ ಬೇರೆ ಕಾಯಿಲೆನ ಒತ್ತಡದಿಂದಾಗಿ ಜಾಸ್ತಿ ಮಾಡುವಂಥ ಒಂದು ಲಕ್ಷಣ ಕಾಣಿಸ್ತದೆ. ಓಕೆ, ಹಾಗಿದ್ರೆ ಅಸ್ತಮಾ ಅನ್ನೋದು ಈಗ ಉಸಿರಾಟಕ್ಕೆ ತೊಂದರೆ ಕೊಡುವಂಥ ಒಂದು ರೋಗ ಅಂತ ಹೇಳ್ಬೋದು. ಹಾಗಿದ್ರೆ ಇದು ಹಾರ್ಟಿಗೆ ಕೂಡ ತೊಂದರೆ ಕೊಡುತ್ತಾ ಹೇಗೆ ಅಂತ? ಅಸ್ತಮಾ ಕಂಟ್ರೋಲಲ್ಲಿದ್ದಾಗ ದೇಹದಲ್ಲಾಗಿರೋ ಒತ್ತಡದಿಂದ ಹಾರ್ಟ್ ಮೇಲೆ ಒಂದು ಸೆಕೆಂಡ್ರಿ ಎಫೆಕ್ಟ್ ಆಗಿ ಕಾಣಿಸ್ತದೆ ಬಿಟ್ಟರೆ ಡೈರೆಕ್ಟಾಗಿ ಅಸ್ತಮಾ ರಿಲೇಟೆಡ್ ಹಾರ್ಟಿಗೆ ಏನು ತೊಂದರೆ ಇಲ್ಲ. ಬಟ್ ಜನರಲಿ ಒಂದು ಉಸಿರಾಟ ಹೆಚ್ಚಾದಾಗ ಅದು ಆಸ್ತಮಾನ ಅಥವಾ ಹಾರ್ಟಿನ ಅಂತ ಒಂದು ಕರೆಕ್ಟಾಗಿ ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕೂಡಲೇ ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಅದು ಹಾರ್ಟ್ ರಿಲೇಟೆಡಿಂದ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆಯಾ ಅಥವಾ ಆಸ್ತಮಾದಿಂದ ಇದೆಯಾ ಅಂತ ಒಂದು ಮೊದಲನಾಗಿ ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಎರಡಕ್ಕೂ ಕೂಡ ಟ್ರೀಟ್ಮೆಂಟ್ ಬೇರೆ ಬೇರೆ ಆಗಿರೋದ್ರಿಂದ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸಪ್ರೇಟಾಗಿ ಟ್ರೀಟ್ಮೆಂಟ್, ಅಸ್ತಮನೇ ಇದ್ದರೆ ಅದಕ್ಕೆ ಬೇರೆದಾಗಿ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ. ಸೊ ಎರಡೂ ಕೂಡ ಸಂಬಂಧ ಇಲ್ಲದೆ ಇದ್ರೂ ಕೂಡ ಲಕ್ಷಣಗಳು ಒಂದೇ ಇರೋದ್ರಿಂದ ಡಾಕ್ಟರ್ನ ತೋರಿಸ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಓಕೆ, ಇನ್ನು ಅಸ್ತಮದಲ್ಲಿ ಏನಾರ ಸ್ಟೇಜಸ್ ಆ ಥರ ಇದೆಯಾ? ಅದು ಲಾಸ್ಟ್ ಸ್ಟೇಜ್ ಹೋಗೋದು ಆ ಥರ ಏನಾದರೂ? ಇನಿಷಿಯಲಿ ಅಂತ ಹೇಳಿದ್ರೆ ವೆಲ್ ಕಂಟ್ರೋಲ್ಡ್ ಅಸ್ತಮಾ ಅಂತ ಹೇಳ್ತೀವಿ. ವೆಲ್ ಕಂಟ್ರೋಲ್ಡ್ ಅಂತ ಹೇಳಿದ್ರೆ ನಮಗೆ ವಾರದಲ್ಲಿ ಒಂದಕ್ಕಿಂತ ಕಡಿಮೆ ಸಲ ಇನ್ಹೇಲರ್ ಯೂಸ್ ಮಾಡುವಂಥದ್ದು, ಅಥವಾ ನೈಟ್ ಟೈಮಲ್ಲಿ ಯಾವುದೇ ಥರದ ತೊಂದರೆ ಇಲ್ಲದೆ ನಿದ್ದೆ ಮಾಡುವಂಥದ್ದು, ಯಾವುದೇ ಆ್ಯಕ್ಟಿವಿಟಿಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಅವರ ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಯಾವುದೇ ಇನ್ಹೇಲರ್ ಯೂಸ್ ಮಾಡಿದೆ. ಇಂಥವರನ್ನು ನಾವು ವೆಲ್ ಕಂಟ್ರೋಲ್ಡ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಪಾರ್ಷಲಿ ಕಂಟ್ರೋಲ್ಡ್, ಯಾರು ಕೂಡ ಕರೆಕ್ಟಾಗಿ ಫಾಲೋ ಮಾಡಲ್ಲ, ಅಥವಾ ಕೆಲವರಲ್ಲಿ ಅಸ್ತಮಾನೇ ಜಾಸ್ತಿಯಾಗಿ ಆವಾಗ ಅವರಿಗೆ ವಾರದಲ್ಲಿ 2-3 ಸಲ ಅಸ್ತಮಾ ಒಂದು ಅಟ್ಯಾಕ್ ಬರುವಂಥದ್ದು, ಅಥವಾ ನೈಟಲ್ಲಿ ಮಧ್ಯ ಮಧ್ಯ ಎದ್ದೇಳಲಿಕ್ಕಾಗ್ತದೆ. ಇನ್ಹೇಲರ್ ತೊಗೊಂಡ್ರೆ ಅದು ಕಡಿಮೆ ಆಗ್ತಾ ಇರಲ್ಲ. ಇಂಥವ್ರನ್ನ ಪಾರ್ಷಲಿ ಕಂಟ್ರೋಲ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಪೂವರ್ಲಿ ಕಂಟ್ರೋಲ್ಡ್ ಅಂತ ಹೇಳಿದ್ರೆ ಇನ್ಹೇಲರ್ ಥೆರಪಿಗೆ ಯಾವುದೇ ಥರದ್ದು ರೆಸ್ಪಾನ್ಸ್ ಇಲ್ಲದೆ ಅವ್ರಿಗೆ ಟ್ಯಾಬ್ಲೆಟ್ ಮುಖಾಂತರ ಕೊಡಬೇಕಾಗ್ತದೆ ಟ್ರೀಟ್ಮೆಂಟ್. ಮನೇಲಿ ನೆಬುಲೈಸೇಷನ್ ಯೂಸ್ ಮಾಡಬೇಕಾಗ್ತದೆ. ಇದು ಸಿವಿಯರಿಟಿ ಜಾಸ್ತಿ ಆದಾಗ ಇನ್ಹೇಲರ್ಗೆ ರೆಸ್ಪಾನ್ಸ್ ಕೊಡದಂಥ ಅಸ್ತಮಗಳನ್ನು ಸಿವಿಯರ್ ಅಸ್ತಮಾ ಅಂತ ಹೇಳ್ಬೋದು. ಓಕೆ, ಅಕಸ್ಮಾತಾಗಿ ಅವರು ಈ ಚಿಕಿತ್ಸೆಗಳನ್ನು ನಿಲ್ಲಿಸಿದರೆ ಆವಾಗ ಏನಾಗುತ್ತೆ ಅಂತ? ಅಸ್ತಮಾ ಅನ್ನುವಂಥದ್ದು ದೇಹದ ಇಮ್ಯೂನ್ ರೆಸ್ಪಾನ್ಸ್ ಆಗಿರೋದ್ರಿಂದ ಸಿಂಪ್ಟಮ್ ಕಡಿಮೆ ಆದ ಕೂಡಲೇ ಇನ್ಹೇಲರ್ ನಿಲ್ಲಿಸಿದಾಗ ಬಾಡಿಯ ಒಳಗಡೆ ರೆಸ್ಪಾನ್ಸ್ ಹಾಗೆ ಉಳ್ಕೊಂಡಿರ್ತದೆ. ಯಾವಾಗ ಅವರು ನೆಕ್ಸ್ಟ್ ಟೈಮ್ ಆ ಎಲರ್ಜನ್ನ ಎಕ್ಸ್ಪೋಸ್ ಆಗ್ತಾರೆ
ಆವಾಗ ನೆಕ್ಸ್ಟ್ ಟೈಮ್ ಈಸಿಲಿ ಟ್ರಿಗರ್ ಆಗ್ತಾರೆ. ಸೊ ಈ ಟ್ರೀಟ್ಮೆಂಟನ್ನು ಸ್ಟಾಪ್ ಕೂಡಲೇ ಮಾಡಿದವರಲ್ಲಿ ಆಸ್ತಮ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ. ಆದ್ದರಿಂದ ಟ್ರೀಟ್ಮೆಂಟನ್ನು ಫ್ಯೂ ಮಂತ್ಸಿಗೆ ಕಂಟಿನ್ಯೂ ಮಾಡೋದ್ರಿಂದ ಮುಂದೆ ಬರುವ ಆಸ್ತಮನ, ಅದರ ಸಿವಿಯಾರಿಟಿಯನ್ನು ಜಾಸ್ತಿ ಆಗೋದೇನಿದೆ ಅದನ್ನು ಖಂಡಿತ ತಡಿಬಹುದು. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಸಲಹೆ ನೀಡೋದಾದರೆ? ಆಸ್ತಮಾನ ಖಂಡಿತವಾಗಿ ಕಂಟ್ರೋಲ್ ಮಾಡ್ಬೋದು, ಕ್ಯೂರೇಬಲ್ ಅಲ್ಲದೆ ಇರ್ಬೋದು ಅದು, ಬಟ್ ಖಂಡಿತವಾಗಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡುವಂಥದ್ದು ವಿಧಾನಗಳು ಒಂದು ಮನೆ ಒಳಗಡೆನೇ ಇರ್ತದೆ. ಫಾರ್ ಎಕ್ಸಾಂಪಲ್, ನಾವು ಆವಾಗಲೇ ಹೇಳಿದ್ವಿ, ಬೆಡ್ಶೀಟ್ ಇರ್ಬೋದು ಅಥವಾ ಕಾರ್ಪೆಟ್ ಏನಿದೆ ಅಲ್ಲಿ ಧೂಳನ್ನು ಕಡಿಮೆ ಮಾಡುವಂಥದ್ದು, ಕರ್ಟೈನ್ಸ್, ಪಿಲ್ಲೋ ಕವರ್, ಬೆಡ್ಶೀಟ್ ಇವುಗಳನ್ನು 2 ವೀಕ್ಸ್ ಬಿಸಿ ನೀರಲ್ಲಿ ಒಂದು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸುವಂಥದ್ದು, ಮನೆಯಲ್ಲಿ ಪೆಟ್ಸ್ ಇರುವಂಥದ್ದು ಅವುಗಳನ್ನು ಅವಾಯ್ಡ್ ಮಾಡಬೇಕು. ಅದೇ ಥರ ಯಾರಿಗಾದರೂ ಕೋಲ್ಡ್ ಕಾಫ್ ಆದರೆ ಅಂಥ ಜಾಗನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ಹೊರಗಡೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಈ ಟ್ರಿಗರ್ ಆಗುವಂಥದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಅದಲ್ಲದೆ ಪ್ರಿವೆಂಟಿವ್ ಮೆಷರ್ಸ್ ಆಗಿ ವ್ಯಾಕ್ಸಿನ್ಸ್ ಬರ್ತದೆ, ಫ್ಲೂ ವ್ಯಾಕ್ಸಿನ್ ಮತ್ತು ನಿಮೋಕೊಕ್ಕಲ್ ವ್ಯಾಕ್ಸಿನ್, ಇವುಗಳನ್ನ ತಗೋಬೇಕಾಗ್ತದೆ. ಎಲ್ಲರಲ್ಲೂ ಕೂಡ ಒಂದು ಆಸ್ತಮ ಇದ್ದಿದ್ದೇ ಆದರೆ ಒಂದು ಇನ್ಹೇಲರ್ ಯಾವಾಗಲೂ ಇಟ್ಕೋಬೇಕು. ಯಾಕಂದರೆ ಇನ್ಹೇಲರಿಂದ ಅಟ್ಯಾಕ್ ಆದಾಗ ಕಂಪ್ಲೀಟಾಗಿ ರಿಲೀಫ್ ತೊಗೋಬೋದು. ಅದನ್ನು ಯೂಸ್ ಮಾಡಬೇಕು. ಮತ್ತು ಇನ್ಹೇಲರನ್ನು ಸ್ಟಾಪ್ ಮಾಡಬಾರ್ದು ಡಾಕ್ಟ್ರ್ ಹೇಳೋ ತನಕ. ಸ್ವಲ್ಪ ದಿವಸದಲ್ಲಿ 2 ದಿವಸದಲ್ಲಿ ಆರಾಮಾಯಿತು ಅಂತ ಸ್ಟಾಪ್ ಮಾಡಿದ್ರೆ 1 ವಾರದಲ್ಲೇ ಮತ್ತೆ ಬರ್ತದೆ. ಆದ್ದರಿಂದ ಸ್ವಲ್ಪ ಲಾಂಗ್ ಟೈಮ್ ಅದನ್ನು ಯೂಸ್ ಮಾಡಬೇಕಾಗ್ತದೆ. ಈ ಎಲ್ಲ ಮೆಷರ್ಸಿಂದ ನಾವು ಆಸ್ತಮವನ್ನು ಕಡಿಮೆ ಮಾಡ್ಬೋದು. ಓಕೆ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರು, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.